ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರಪೂರ್ವಕ ಸ್ವಾಗತ ತಮ್ಮೆಲ್ಲರಿಗೂ. ಇಂದು ಗುರುವಾರದ ದಿನದಂದು ಪ್ರಾತಃ ಸ್ಮರಣೀಯರು ಗುರು ಹಿರಿಯರನ್ನ ನಾವು ಸದಾಕಾಲ ಸ್ಮರಿಸ್ತಾ ಜೀವನದಲ್ಲಿ ಉತ್ತಮ ಮೌಲ್ಯಗಳು, ಸಂಸ್ಕಾರದ ಆದ್ಯತೆಯನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಊರುವಂತೆ ಮಾಡುವಂತಹ ಗುರು ಹಿರಿಯರನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾಗಿದೆ. ಇಂದು ಗುರೂಜಿಯವರು ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ 4ನೇ ಅಧ್ಯಾಯದ ಮುಂದುವರಿದ ಭಾಗವನ್ನ ತಿಳಿಸ್ಕೊಡ್ಲಿದ್ದಾರೆ. ಕುತೂಹಲದಿಂದ ಈ ಒಂದು ಸಂಚಿಕೆಗೆ ನೀವು ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತಾ ಬನ್ನಿ ಮೊದಲಿಗೆ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ತಮಗೆ. ಬ್ರಹ್ಮೋಸ್ಮಿ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ ಗುರುಜಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಸೈ 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 ನಮೋ ನಮಃ. ಓಂ ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ, ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಸರ್ವೇಭ್ಯೋ ಮಹಾಜನಭ್ಯೋ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದಶಮಿ ಉಪರಿ ಏಕಾದಶಿ, ಆಶ್ಲೇಷ ನಕ್ಷತ್ರ, ಖಂಡಯೋಗ, ತೈತುಲ ಕರ್ಣ. ವಿಶೇಷತಃ ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು 6 ಗಂಟೆ 11 ನಿಮಿಷಕ್ಕೆ, ಇನ್ನು ಸೂರ್ಯಾಸ್ತ 6 ಗಂಟೆ 30 ನಿಮಿಷಕ್ಕೆ. ಈ ದಿನದ ಸೂರ್ಯೋದಯ ಕಾಲಮಾನ ಪ್ರಕಾರವಾಗಿ ರಾಹುಕಾಲ ಮಧ್ಯಾಹ್ನ 1 ಗಂಟೆ 53 ನಿಮಿಷದಿಂದ 3 ಗಂಟೆ 18 ನಿಮಿಷದ ತನಕ ಇರುತ್ತೆ. ಇನ್ನು ಈ ದಿನದ ಅಭಿಜಿತ್ ಲಗ್ನ ಅತ್ಯಂತ ಶುಭಮುಹೂರ್ತ 12ರಿಂದ 12:40 ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಇನ್ನು ದುರ್ಮುಹೂರ್ತ ಈಗ 10 ಗಂಟೆಯಿಂದ 11:30 ತನಕ ಇರುತ್ತೆ. ತುಂಬ ಜಾಗ್ರತೆ ವಹಿಸಬೇಕು. ಸಾಯಂಕಾಲ 4:15ರಿಂದ 5 ಈ ಸಮಯದಲ್ಲಿ ಎಚ್ಚರಿಕೆಯ ದಿನ ಆಗಿರಬೇಕು. ಇನ್ನು ಗುರುವಾರ ಗುರುಗಳನ್ನು ಸ್ಮರಣೆ ಮಾಡುವಂಥ ದಿನ, ತುಂಬ ವಿಶೇಷವಾಗಿರ್ತಕ್ಕಂಥ ದಿನ, ಆಶ್ಲೇಷ ನಕ್ಷತ್ರ ದಿನ. ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ. ನೋಡಿ, ಆದಿಶೇಷನ್ನ ಸ್ಮರಿಸುವಂಥ ದಿನ ಆಶ್ಲೇಷ ನಕ್ಷತ್ರದಲ್ಲಿ. ಅನಂತ ಫಲದಾಯಕಂ, ಅನಂತ ಫಲವನ್ನು ಕೊಡತಕ್ಕಂತಹ ದಿನ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ದಿನ ಸರ್ಪಾರಾಧನೆಯನ್ನು ಮಾಡುವಂಥದ್ದು. ನಮ್ಮೆಲ್ಲರ ಒಳಿತಿಗಾಗಿ ಜಿ ವಾಹಿನಿಯ ಮುಖಾಂತರ, ಜಿ ಕನ್ನಡ ವಾಹಿನಿಯ ಮುಖಾಂತರ ಅಂತಂದಾಗ ನಮಗೆಲ್ಲರೂ ಗೊತ್ತಿದೆ ವಸುದೇವ ಕುಟುಂಬಕಂ. ಈ ವಸುದೇವ ಕುಟುಂಬಕದಿಂದ ಈ ದಿನ ಸರ್ಪ ಸಂಸ್ಕಾರವನ್ನು ನಾವು ಮಾಡ್ತಿದ್ದೀವಿ. ಎಲ್ಲಿ? ಇದೇ ಒಂದು ನದಿ ತೀರ ಹತ್ತಿರದಲ್ಲೇ ಶ್ರೀರಂಗಪಟ್ಟಣ ಸುತ್ತಮುತ್ತಲಿನಲ್ಲಿ ದೊಡ್ಡ ಗೋಸಾಯಿ ಘಾಟ್. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗೋಸಾಯಿ ಘಾಟ್ ಅಂದ್ರೆ ಆ ಕಡೆ ಫೇಮಸ್, ದೊಡ್ಡ ಗೋಸಾಯಿ ಘಾಟ್ ಅಂತ. ಅಲ್ಲಿ ಈ ದಿನ ವಿಶೇಷವಾಗಿ ಸರ್ಪ ಸಂಸ್ಕಾರವನ್ನು ಮಾಡ್ತಿದ್ದೀವಿ. ನಾನು ಹಿಂದಿನ ದಿನಗಳಿಂದ ಹೇಳ್ತಾ ಬಂದಿದ್ದೆ, ನೀವು ಯಾರ್ಯಾರ ಪತ್ರ ನಿಮ್ಮ ಮನೆಗೆ ಪ್ರಸಾದವನ್ನು ಸಹ ಕಳಿಸ್ತೀವಿ, ಆ ಪ್ರಸಾದ ಬಂದಿದ ತಕ್ಷಣ ನಿಮ್ಮ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಒಂದು ಸುವ್ಯವಸ್ಥೆಯನ್ನು ಈ ದಿನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ದಿನ ಕೂತಿದ್ದ ಜಾಗದಲ್ಲೇ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಸರ್ಪರಾಜನನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ನಿಮ್ಮ ಹೆಸರಲ್ಲಿ ನಾವಲ್ಲಿ ಪೂಜೆ ಮಾಡಿರ್ತೀವಿ. ಇನ್ನು ಈ ದಿನ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶೇಷವಾಗಿ ಕುಟುಂಬದಲ್ಲಿ ಉತ್ತಮವಾದ ಪ್ರತಿಫಲವನ್ನು ಅನುಭವಿಸುವಂಥದ್ದು. ಆರೋಗ್ಯದಲ್ಲಿ ಪ್ರಗತಿ, ಐಶ್ವರ್ಯ ಲಾಭ, ಅಮೃತ ಸಿದ್ಧಿ ಯೋಗ ಈ ದಿನ.
ಇನ್ನು ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತಕ್ಕಂಥದ್ದು, ವಿಶೇಷವಾದ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇನ್ನು ಉದ್ಯೋಗಸ್ಥರಿಗಂತೂ ಈ ದಿನ ಮಟ್ಟಿಗೆ ಉದ್ಯೋಗಸ್ಥರು ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಉದ್ಯೋಗದಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಇಲ್ಲಿ ಕೆಲಸ ಮಾಡೋಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ, ಲಾಭ ಇರತಕ್ಕಂಥದ್ದು, ದೂರದ ಪ್ರಯಾಣ ಸಂಭವ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು, ಭಗವಂತನ ಬಗ್ಗೆ, ಪಾಪಕರ್ಮಗಳ ಬಗ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ. ಇನ್ನು ವಿಶೇಷವಾಗಿ ಈ ಒಂದು ಉತ್ತಮವಾದ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ, ಉತ್ತಮವಾದ ಅಧಿಕಾರಿಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು, ಸ್ವಲ್ಪ ಜಾಗ್ರತೆ ಇರಬೇಕು. ಮತ್ತು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ದಿನ ತುಂಬ ಚೆನ್ನಾಗಿದೆ, ಉತ್ತಮವಾದ ಪ್ರತಿಫಲ. ನಿಮ್ಮ ಸುದೀರ್ಘವಾದ ದಿನ ಕಾಲಾವಕಾಶ, ಸುಮಾರು ದಿನಗಳಿಂದ ಇಟ್ಟಿರ್ತಕ್ಕಂಥ ಕನಸು ನನಸಾಗುವಂಥ ದಿನ ತುಂಬ ಚೆನ್ನಾಗಿದೆ. ಇನ್ನು ಮಕ್ಕಳಿಗೆ ವಿಶೇಷವಾಗಿ ದಿನ ಎಲ್ಲ ಇಷ್ಟಾರ್ಥ ಸಿದ್ಧಿಯೂ ಪ್ರಾಪ್ತಿಯಾಗುತ್ತೆ. ಇನ್ನು ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ನೀವು ಆರಾಧನೆ ಮಾಡಬೇಕು ಅಮ್ಮನವರ ಆರಾಧನೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಯಾವುದಾದ್ರೂ ದೇವಿಯ ಅಷ್ಟೋತ್ತರ, ದೇವಿ ದರ್ಶನದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಬಂಧು ಮಿತ್ರರ ಆಗಮನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮವಾದ ಪ್ರತಿಫಲ. ಮನೆಗೆ ನೆಂಟರು ಬರ್ತಿದ್ದಾರೆ, ಹೆಣ್ಮಕ್ಳೆಲ್ಲರೂ ಸಿದ್ಧೆ ಮಾಡ್ಕೊಳ್ಳಿ, ಅಥವಾ ನೀವು ನೆಂಟರಿಷ್ಟರನ್ನ ಭೇಟಿಯಾಗುವಂಥದ್ದು, ಉತ್ತಮವಾದ ಫಲ ಉಂಟಾಗುತ್ತೆ. ಇನ್ನು ಉದ್ಯೋಗ ವ್ಯವಹಾರ ಸ್ವಯಂ ಕೃಷಿ ಮಾಡತಕ್ಕಂಥವ್ರು ಇವರೆಲ್ಲರಿಗೂ ಸಹ ಗೌರವ ಪ್ರಾಪ್ತಿ, ಮಾನ ಸನ್ಮಾನಗಳು ಜರುಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಪ್ರಗತಿಯನ್ನು ಕಾಣುವಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕತೆಯಲ್ಲಿ ತೊಡಗುವಂಥದ್ದು, ಭಕ್ತಿ ಭಾವನೆಯಿಂದ ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಈ ಸರ್ಕಾರಿ ಉದ್ಯೋಗಸ್ಥರಿಗೆ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಏಕಾಗ್ರತೆ ಚೆನ್ನಾಗಿರುತ್ತೆ. ಇನ್ನು ಉತ್ತಮವಾದ ಒಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ತುಂಬ ಬ್ಯುಸಿಯಾಗಿರ್ತೀರಿ, ಉತ್ತಮವಾದ ನಿರ್ಧಾರ ತಗೊಂಡು ಒಳ್ಳೆಯ ಹೆಸರನ್ನ ಪಡ್ಕೊಳ್ತೀರಿ. ಇನ್ನು ಮಕ್ಕಳ ಈ ಒಂದು ವಯಸ್ಸಾಗಿರ್ತಕ್ಕಂಥವ್ರು, ಇವು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಹಾಳಾಗುತ್ತೆ ನಿಮಗೆ. ಮಕ್ಕಳು ಏನೋ ಬೈದ್ಬಿಟ್ರು, ನನ್ನ ಮೇಲೆ ಏನೋ ಹೇಳ್ಕೊಳ್ತಿದ್ದಾರೆ, ಅಥವಾ ನಮ್ಮ ಮೇಲೆ ಏನೋ ಮಾತಾಡ್ಕೊತಿದ್ದಾರೆ ಅಂತೇಳಿ ಮನಸ್ಸು ಹಾಳು ಮಾಡ್ಕೊತೀರಿ. ಯಾವುದಕ್ಕೂ ಜಾಗೃತಿ ಇರಲಿ. ಇನ್ನು ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಕೆಲಸ ಇಲ್ಲದವ್ರ ಕೆಲಸ, ಇಂಟರ್ವ್ಯೂ ಹೋಗಿ ಇಂಟರ್ವ್ಯೂ ಆಗುತ್ತೆ. ಯಾವುದೇ ಎಕ್ಸಾಮ್ಸ್ ಮಾಡಿದ್ರು ಈ ದಿನ ನಿಮಗೆ ಲಕ್ಕಿಯೆಸ್ಟ್ ಡೇ ಆಗಿದೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ಗುರು ದರ್ಶನ, ಗುರುವಿನ ಅಷ್ಟೋತ್ರ, ಗುರುನಾಮ ಸ್ಮರಣೆ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕು. ಹೆಣ್ಮಕ್ಳು ಮನೆಯಲ್ಲಿ ಕಲಹ ಉಂಟಾಗುವಂಥದ್ದು, ಮನಸ್ಸು ಚಂಚಲ ಸ್ವಭಾವ, ಎಲ್ಲವೂ ನಿಧಾನಗತಿಯಲ್ಲಿ ಮಾಡುವಂಥದ್ದು, ಸೋಂಬೇರಿತನ ಇರುತ್ತೆ. ಲವಲವಿಕೆಯಿಂದ ಎಲ್ಲ ಕೆಲಸಗಳನ್ನು ಸರಿಸಮಾನವಾಗಿ ಮಾಡ್ಕೊಳ್ಳಿ, ಮನಸ್ಸು ಹತೋಟಿಯಲ್ಲಿ ಇಟ್ಕೊಂಡಿರಿ. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಸಹ ಇದರ ಮಟ್ಟಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂಥದ್ದು, ಗಮನ ಬೇರೆ ಎಲ್ಲೋ ಸೆಳ್ಕೊಂಡು ಇಲ್ಲಿ ಕಳ್ಳತನ ವಂಚನೆ ಮೋಸಕ್ಕೊಳಗಾಗ್ಬೋದು, ಜಾಗೃತಿ ಇರಲಿ. ಮತ್ತು ಈ ವಿಶೇಷವಾಗಿ ಉದ್ಯೋಗಸ್ಥರು ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ ಈ ದಿನ. ಸ್ವಲ್ಪ ದುರಾಲೋಚನೆಯಿಂದ ಜೀವನದಲ್ಲಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ತನ್ನ ಸುತ್ತಮುತ್ತಲು ಕೊಲೀಗ್ಸ್ ಕೆಲಸ ಅವರಿಂದನೇ ವಂಚನೆಗೊಳಗಾಗುವಂಥ ಪ್ರಸಂಗಗಳು ಬರುತ್ತೆ, ಫುಲ್ ಆಗುವಂಥ ಪ್ರಸಂಗಗಳು ಬರುತ್ತೆ, ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ಒಂದು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಪ್ರಗತಿ, ಆಶಾ ವಿಶ್ವಾಸ ಎಲ್ಲವೂ ತುಂಬ ಚೆನ್ನಾಗಾಗುವಂಥದ್ದು, ಉತ್ತಮವಾದ ಪ್ರಭಾವಕ್ಕೊಳಗಾಗ್ತೀರಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಕುಟುಂಬದವರಿಂದ ನೆಮ್ಮದಿ ಸಿಗುವಂಥದ್ದು, ದೂರದ ಬಂಧುಗಳು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರುವಂಥದ್ದು ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ಈ ದಿನ ಉತ್ತಮವಾದ ದಿನ ಆಗಿದೆ. ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ಈ ದಿನ ದುರ್ಗಾದೇವಿ ಆರಾಧನೆ ಮಾಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇದರ ಮಟ್ಟಿಗೆ ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ದೇವರ ಭಕ್ತಿಯಲ್ಲಿ ಲೀನತೆ ಆಗುವಂಥದ್ದು, ಅಂತಂದ್ರೆ ಏಕಾಗ್ರತೆ ಬೆಳೆಸ್ಕೊಳ್ಳುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಸಹ ಉತ್ತಮವಾಗಿರ್ತಕ್ಕಂಥ ದಿನ. ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಹೊಸ ಯೋಜನೆಗಳನ್ನು ನಿರೂಪಣೆ ಮಾಡ್ಕೊತಿದ್ರಿ, ತುಂಬ ಚೆನ್ನಾಗಿದೆ, ಅಭಿವೃದ್ಧಿಯಾಗಿ.
ಮತ್ತು ಈ ಒಂದು ಉದ್ಯೋಗಸ್ಥರು ಸ್ವಲ್ಪ ಚಂಚಲ ಸ್ವಭಾವ, ಕರೆಕ್ಟ್ ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ಇಲ್ಲೇ ಕೆಲಸ ಮಾಡಲಾ, ಬಿಟ್ಟೋಗ್ಬಿಡ್ಲಾ, ದಿಢೀರಂತ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳುಂಟಾಗುವಂಥದ್ದು ಅಥವಾ ಕೆಲಸ ಬಿಟ್ಟು ಬೇರೆ ಕಡೆ ಜಾಯ್ನ್ ಆಗುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಆಗುವಂಥದ್ದು, ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಮೊದಲೇ ಪ್ರಿಪೇರ್ ಆಗಿ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಪವಾದಗಳಿಗೆ ಒಳಗಾಗುವಂಥ ಸಂಭವಗಳಿದೆ. ಅದರಿಂದ ನೀವು ಮಾತಾಡೋಕ್ಕೆ ಮುಂಚೆ ನೀವು ಸುತ್ತಮುತ್ತಲು ಏನು ನಡೀತಿದೆ ಅಥವಾ ನೀವು ಓಡಾಡೋ ಜಾಗದಲ್ಲಿ ಏನು ನಡೀತಿದೆ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಈ ಒಂದು ವಯಸ್ಸಾಗಿರತಕ್ಕಂಥ ವಯೋವೃದ್ಧರಿಗೆ ಯಾರೋ ಬಂಧು ಮಿತ್ರರಿಂದ ಅವಮಾನ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ಇರಲಿ. ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ಮಟ್ಟಿಗೆ ಈ ಒಂದು ವೆಹಿಕಲ್ಸಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹಿಂದು ಮುಂದೆ ಜಾಗ್ರತೆ ನೋಡ್ಕೊಂಡು ಓಡಾಡಿ, ಅಪಘಾತಗಳಾಗುವ ಸಂಭವ ಇದೆ. ಇದನ್ನ ಎಲ್ಲಾ ರೀತಿಯ ಶುಭಫಲಗಳು, ಯಾವುದೇ ಅಪಘಾತಗಳಾಗಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಶಿವನ ಆರಾಧನೆ, ಶಿವನ ಅಷ್ಟೋತ್ರ ಅಥವಾ ಮೃತ್ಯುಂಜಯ ಮಂತ್ರವನ್ನ ನಾಮಸ್ಮರಣೆ ಮಾಡಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೊಂಚ ಮನೆಯಲ್ಲಿ ತಂದೆ ತಾಯಂದ್ರಿಗೆ ಹೆಣ್ಣು ಮಕ್ಕಳು ಸ್ವಲ್ಪ ಮನಸ್ತಾಪ ಉಂಟು ಮಾಡ್ಕೊಳ್ಳೋಂಥದ್ದು, ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳ್ಳೋಂಥದ್ದು, ಸ್ವಲ್ಪ ಜಾಗೃತಿ ಇರಲಿ. ಇನ್ನು ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಸಹ ಬಂಧು ಮಿತ್ರರೊಂದಿಗೆ ಸ್ವಲ್ಪ ಕಲಹಗಳು ಉಂಟಾಗುತ್ತೆ. ಎಚ್ಚರಿಕೆಯಲ್ಲಿ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ, ಈಗೇನು ನೀವು ಬಂದು ಕೇಳೋದು, ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡ್ಕೊಳ್ಳೋಂಥದ್ದು, ಮೌನ ವಹಿಸೋದು ಇದನ್ನ ತುಂಬ ಒಳ್ಳೆಯದು. ಇನ್ನು ಈ ಒಂದು ಉದ್ಯೋಗಸ್ಥರಿಗೆ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ, ಇವತ್ತು ಲೇಜಿತನ ಇರುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಏನೋ ಒಂಥರ ಗಮನ ಈ ರೀತಿ ಇರತಕ್ಕಂಥದ್ದು. ಇನ್ನು ಉದ್ಯೋಗಸ್ಥರಿಗಂತೂ, ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇದನ್ನ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಕಿರುಕುಳ ಒಟ್ಟಾಗತ್ತೆ, ಅದರಿಂದ ಸಮಸ್ಯೆ ಉಂಟಾಗ್ಬಿಡುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು ಸ್ವಲ್ಪ ಮಟ್ಟಿಗೆ ಈ ಒಂದು ವಿಶೇಷವಾಗಿ ಈ ಒಂದು ರಾಜಕೀಯದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಇದನ್ನ ಎಚ್ಚರಿಕೆ ದಿನ ಆಗಿರುತ್ತೆ ನಿಮಗೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ, ಅವ್ರು ನಂಬ್ಕೊಂಡು ಎಲ್ಲಾದ್ರೂ ಹೋಗಿ ಬರುವಂಥದ್ದು, ತೀರ್ಥಕ್ಷೇತ್ರ ಹೋಗುವಂಥದ್ದು ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಂತೂ ಈ ದಿನ ತುಂಬ ವಿಶೇಷವಾದ ಲಾಭದ ದಿನ. ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ಇನ್ನ ಮತ್ತಷ್ಟು ವಿಷ್ಣುವಿನ ಆರಾಧನೆ, ವಿಷ್ಣು ತುಳಸಿ ಅರ್ಚನೆ ಮಾಡಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದ ಯೋಗ, ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಜೀವನದಲ್ಲಿ ನೊಂದಿರತಕ್ಕಂಥವ್ರಿಗೆ ಇನ್ನು ಮುಂದೆ ಆದರೂ ನನ್ನ ಜೀವನದಲ್ಲಿ ಒಂದು ದಾರಿ ಸಿಗುತ್ತಾ ಅಂತ ನಿರ್ಧಾರ ತಗೊಳ್ಳುವಂಥ ದಿನ, ಒಳ್ಳೆಯದೇ ಆಗುತ್ತೆ. ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಷ್ಟವನ್ನು ಹೊಂದಿ ತುಂಬ ಬಳಲ್ತಾ ಇರ್ತಕ್ಕಂಥವ್ರಿಗೆ ಏನೋ ಈ ದಿನ ಹೋಗ್ತಿರೋ ಜೀವಕ್ಕೆ ಬಾಯಿಗೆ ನೀರು ಹಾಕಿದಾಗ ಎಷ್ಟು ಸಂತೋಷ ಆಗುತ್ತೋ ಆರ್ತಿ ಸಂತೋಷ ಆಗುವಂಥ ದಿನ. ಗುಡ್ ನ್ಯೂಸ್ ಕಾದಿದೆ, ಉಪಯೋಗ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಉದ್ಯೋಗಸ್ಥರಿಗೆ ಯತ್ಕಾರ್ಯ ಸಿದ್ಧಿ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗುವಂಥದ್ದು. ಸರ್ಕಾರಿ ಉದ್ಯೋಗಸ್ಥರಿಗೆ ವಸ್ತ್ರಾಭರಣ ಖರೀದಿ, ನೋಡಿ ವಸ್ತ್ರ ಅಥವಾ ಆಭರಣಗಳು ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡೋವಂಥದ್ದು ಅಥವಾ ಮನೆಗೋಸ್ಕರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಹೊಸ ನಿರ್ಧಾರ, ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತಾ ಇದ್ರಿ. ಇನ್ನು ವಿಶೇಷವಾಗಿ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಿಮ್ಮ ಆಪ್ತರಿಂದ ಸ್ನೇಹಿತರಿಂದ ಸಹಾಯ ಆಗುವಂಥ ದಿನ ಈ ದಿನ. ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯ ದಿನವೇ ಆಗಿದೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ತಂದೆ ಮಕ್ಕಳಲ್ಲಿ ಏನಾದರೂ ವೈಮನಸ್ತಾಪಗಳು ಉಂಟಾಗಿದ್ರೆ ತುಂಬ ದೂರ ಇದ್ದಂಥವರು ಒಂದಾಗುವಂಥ ದಿನ ಈ ದಿನ. ಮಕ್ಕಳ ವಿಚಾರದಲ್ಲಿ ಈ ದಿನ ಮಟ್ಟಿಗೆ ಸ್ವಲ್ಪ ಚಂಚಲ ಸ್ವಭಾವದಲ್ಲಿ ಚಂಚಲತೆಯನ್ನು ಮಾಡ್ಕೊಂಡ್ಬಿಡ್ತೀರಿ. ಕೋಪ ಜಾಸ್ತಿ, ಹಠ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ, ಯಾವುದು ಒಳ್ಳೇದು ಅನಿಸುತ್ತೋ ಅದೇ ನಿರ್ಧಾರ ತಗೊಳ್ಳಿ, ಖಂಡಿತ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕು ಹನುಮಂತನ ಅಷ್ಟೋತ್ರ. ವಾಯುಪುತ್ರ ಹನುಮಂತನನ್ನ ಅಷ್ಟೋತ್ರ ಓದ್ಕೊಳ್ಳಿ, ಧ್ಯಾನ ಮಾಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ.
ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ಸಿಕ್ಕಾಪಟ್ಟೆ ಕೆಲಸವನ್ನು ಮಾಡ್ತೀರಿ, ಸ್ವಲ್ಪ ದೇಹ ಆಲಸ್ಯ, ಸುಸ್ತನ್ಸುತ್ತೆ, ಮನಸ್ಸಿಗೆ ಫುಲ್ ಟಯರ್ಡ್ ಆಗುವಂಥದ್ದು, ಸ್ವಲ್ಪ ಜಾಗೃತಿ ವಹಿಸಿ. ಇನ್ನು ಈ ಒಂದು ಉದ್ಯೋಗ ವ್ಯವಹಾರಸ್ಥರೆಲ್ಲರಿಗೂ ದೂರದ ಪ್ರಯಾಣ ಸಂಭವ, ತೀರ್ಥಕ್ಷೇತ್ರ ದರ್ಶನ ಅಥವಾ ದಾನ ಧರ್ಮಗಳಲ್ಲಿ ಆಸಕ್ತಿ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮಕ್ಕಳಿಂದ ಲಾಭ ಸಿಗುವಂಥದ್ದು, ಉನ್ನತವಾದ ಪ್ರಗತಿ, ಆಶಾವಾದಿಗಳ ಆಗ್ತೀರಿ, ತುಂಬ ಚೆನ್ನಾಗಿದೆ. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ಕೋರ್ಟು ಕಚೇರಿಗಳಲ್ಲಿ ಕೇಸುಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಇದ್ದರೆ ಆ ತೊಂದರೆಗಳು ನಿವಾರಣೆ ಆಗುವಂಥದ್ದು ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಬಂಧು ಮಿತ್ರರೆಲ್ಲರೂ ಸಹ ಒಗ್ಗೂಡುವಂಥ ದಿನ, ತುಂಬ ಚೆನ್ನಾಗಿದೆ, ಉಪಯೋಗ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಈ ಎಲೆಕ್ಟ್ರಾನಿಕ್ ಡಿವೈಸು, ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು, ಆ ವಸ್ತುಗಳು ಕಳ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಅದರಿಂದ ಎಫೆಕ್ಟ್ಸ್ ಆಗುವಂಥದ್ದು, ಆದಷ್ಟು ಆ ವಸ್ತುಗಳನ್ನ ಮುಟ್ಟದೆ ದೂರ ಇರೋದು ತುಂಬ ಒಳ್ಳೆಯದು. ಕೈಯಿಂದ ಜಾರು ಬಿಡ್ಬೋದು, ನೀರಲ್ಲಿ ಬೀಳ್ಬೋದು, ಒಡೆದು ಹೋಗ್ಬೋದು ಅಥವಾ ನಿಮ್ಮ ಕೈಯಿಂದ ಅದರಿಂದ ನಿಮ್ಗೆ ತೊಂದರೆ ಆಗ್ಬೋದು. ಈ ರೀತಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಈ ದಿನ ವಿಶೇಷವಾಗಿ ನೀವು ಅಮ್ಮನವರ ಅನುಗ್ರಹ, ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಯಾವುದಾದ್ರೂ ಸರಿ ಅಷ್ಟೋತ್ತರ ದರ್ಶನದಿಂದ ಎಲ್ಲ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಟ್ಟಿಗೆ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಜಗಳಗಳು ಉಂಟಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯಲ್ಲಿ. ಹೆಣ್ಮಕ್ಳಿಗೆ ಈ ದಿನ ಒಡ ಹುಟ್ಟಿದವರ ಜೊತೆ ಅಥವಾ ಸೋದರ ಸಂಬಂಧಿಗಳ ಜೊತೆ ಸ್ವಲ್ಪ ಯಾಕೋ ಕೋಪ ಮಾಡ್ಕೊಳ್ಳುವಂಥದ್ದು, ಎಚ್ಚರಿಕೆಯಲ್ಲಿ. ಏನು ಮಾತಾಡಕ್ಕೆ ಹೋಗಬೇಡಿ, ಅವರೇನೇ ಮಾಡಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಸುಮ್ಮನೆ ಆಗಿ. ಯಾವುದು ಈ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರಿಗೆ ಜೀವನದಲ್ಲಿ ಬೇರೆಯವರಿಂದ ದೊಡ್ಡ ಗುಣಪಾಠವನ್ನು ಕಲಿಯುವಂಥ ಒಂದು ದಿನ ಆಗಿದೆ. ಅದನ್ನು ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ನಿಮ್ಮ ಅನುಭವಕ್ಕೆ ತಗೊಳ್ಳಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಹಣದ ಆಸೆಯಿಂದ ಸ್ವಲ್ಪ ಮಟ್ಟಿಗೆ ಈ ದಿನ ತೊಂದರೆಗೆ ಸಿಕ್ಕಾಕೊಳ್ತೀರಿ ಅಂತ. ನಿಮ್ಮ ದುಡ್ಡೇ ಯಾರೋ ಕೊಡಬೇಕಾಗಿರ್ತಕ್ಕಂಥವನು ಅವನಿಗೆ ಫೋನ್ ಮಾಡೋವಂಥದ್ದು ಅಥವಾ ಅವನೇನೋ ನಿಮ್ಮನ್ನು ಮಾಡೋವಂಥದ್ದು, ಈ ರೀತಿ ಏನೋ ನಡೆಯುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ ಯಾವುದಕ್ಕೂ. ಈ ಒಂದು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಇದನ್ನ ಮಾನ ಸನ್ಮಾನಗಳು ನಡೆಯುವಂಥ ಯೋಗ ಇರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಭೀತಿ ಉಂಟಾಗುವಂಥದ್ದು, ಭಯ ಪಡುವಂಥದ್ದು, ಇದನ್ನ ಏನಾಗ್ತಿದೆ ನನ್ನ ಆರೋಗ್ಯ, ಬದುಕ್ತಿನ ಸಾಯ್ತಿನ ಅಂತ ಹೇಳಿ ಚಿಂತೆಗೊಳಗಾಗ್ತೀರಿ. ಅಂಥದ್ದು ಏನೂ ಆಗಲ್ಲ, ಭಗವಂತ ಇದ್ದಾನೆ. ಮತ್ತು ಮಕ್ಕಳ ವಿಚಾರದಲ್ಲಿ ಇದನ್ನು ಅಪಘಾತಗಳಾಗುವ ಸಂಭವ ಇರೋದ್ರಿಂದ ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆ ಇರಿ. ಇನ್ನು ಈ ದಿನ ವಿಶೇಷವಾಗಿ ನೀವು ಶಿವನ ಅಷ್ಟೋತ್ರ, ಮೃತ್ಯುಂಜಯ ಮಂತ್ರದ ಜಪದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದಿರತಕ್ಕಂಥ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಮುನ್ನಣೆ, ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಎಷ್ಟೋ ದಿನಗಳಿಂದ ಪೆಂಡಿಗಿರೋ ಕೆಲಸಗಳನ್ನು ಇದನ್ನು ಮುಗಿಸ್ತೀರಿ, ಒಳ್ಳೆಯದನ್ನೇ ಅನುಭವಿಸ್ತೀರಿ. ಇನ್ನು ವಿಶೇಷವಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ದಾಂಪತ್ಯದಲ್ಲಿ ಸೌಖ್ಯವನ್ನು ಅನುಭವಿಸುವಂಥದ್ದು, ಬಂಧು ಮಿತ್ರರೊಂದಿಗೆ ಪ್ರೀತಿ ವಿಶ್ವಾಸ ಬೆರೆಯುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಿಗೆ ಇದನ್ನು ಆರ್ಥಿಕತೆಯಲ್ಲಿ ಪ್ರಗತಿ ಆಗುವಂಥದ್ದು, ದಿಢೀರ್ ಧನಾಗಮನ, ಎಷ್ಟೋ ದಿನಗಳಿಂದ ದುಡ್ಡು ಕೊಟ್ಟಿದ್ರಿ ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದು ಕೊಡುವಂಥದ್ದು, ಇಂಥದ್ದೇನೋ ಆಗುತ್ತೆ. ಇನ್ನು ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಇವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ, ಒತ್ತಡಗಳು ಜಾಸ್ತಿ ಆಗುತ್ತೆ, ಅದರಿಂದ ಮಾನಸಿಕವಾಗಿ ನೊಂದ್ಕೊಳ್ಳುವಂಥ ಪರಿಸ್ಥಿತಿ, ಸ್ವಲ್ಪ ಜಾಗೃತಿಯಲ್ಲಿ. ಇನ್ನು ಈ ಒಂದು ರಾಜಕೀಯದಲ್ಲಿರತಕ್ಕಂಥವ್ರಿಗೆ ಭಾರೀ ಮೊತ್ತದ ಹಣ ನಷ್ಟ ಮಾಡ್ಕೊಳ್ಳುವಂಥ ದಿನ ಈ ದಿನ. ಅದನ್ನು ಯಾರು ಕೊಡಬೇಕು, ಯಾರು ಕೊಡ್ತಾ ಇದ್ದೀನಿ, ಏತಕ್ಕೆ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಹಣವನ್ನು ನೀಡಿ. ಇನ್ನು ಮಕ್ಕಳ ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಧನಧಾನ್ಯ ಸಮೃದ್ಧಿ, ನೋಡಿ ಧನ ಧಾನ್ಯ ಐಶ್ವರ್ಯ ಎಲ್ಲವೂ ಸಮೃದ್ಧಿ ಆಗುವಂಥ ದಿನ, ನಿಮ್ಮ ಸಂಕಲ್ಪ ಈಡೇರುವಂಥ ದಿನ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಉತ್ತಮವಾದ ಪ್ರತಿಫಲ ಸಿಗುವಂಥ ದಿನ. ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ಅಮ್ಮನವರ ಅನುಗ್ರಹವನ್ನು ಪಡಿಬೇಕು. ನೀವು ವಿಶೇಷವಾಗಿ ಸೀತಾದೇವಿ ಅಷ್ಟೋತ್ರ ಅಥವಾ ತುಳಸಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮಗೆ ಖಂಡಿತ ಸಿಗುತ್ತೆ. ಇದೀಗ ಮಕರ ರಾಶಿ.
ಕುಂಭರಾಶಿಯವರಿಗೆ ಕೊಂಚ ಚಂಚಲ ಸ್ವಭಾವ, ಕರೆಕ್ಟ್ ಡಿಸಿಷನ್ ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಸ್ವಲ್ಪ ಜಾಗ್ರತೆ ಇರಬೇಕು. ನಾನು ಯಾವುದನ್ನ ತಗೊಳ್ತಾ ಇದ್ದೀನಿ ಅಂತ ಬೇರೆ ಚರ್ಚೆ ಮಾಡಿ ಡಿಸಿಷನ್ಸ್ ತಗೊಳ್ಳಿ, ಅದರಿಂದ ಯಾವುದೇ ಒಂದು ಸಮಸ್ಯೆಗಳು ಬರೋದಿಲ್ಲ. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರಿಗೆ ಇದನ್ನ ಮಂದ ಬುದ್ಧಿ, ಸ್ವಲ್ಪ ಕೆಲಸ ಮಾಡೋಕ್ಕಾಗೋದಿಲ್ಲ, ಯಾಕೆ ಹೋಗ್ಬೇಕು ಬಿಸ್ನೆಸ್ ಮಾಡೋಕ್ಕೆ, ಮನೇಲಿ ಇರೋಣ ಅಥವಾ ಬೇಗ ಮನೆಗೆ ಹೋಗ್ಬಿಡೋಣ, ಇಂಥದ್ರಲ್ಲಿ ಯಾಕೋ ಮಂದ ಬುದ್ಧಿ ಬರೋವಂಥ ದಿನ ಇದೆಯಲ್ಲ. ಸೋಂಬೇರಿತನ, ಜಾಡ್ಯತ್ವ, ಜಡತ್ವ ನಿಮ್ಮ ಮನೆಯಲ್ಲಿರುತ್ತೆ. ಸೋಂಬೇರಿತನ ಅಂದರೆ ಶನಿ ಬರುತ್ತೆ ಅಂತ ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತು ಈ ಒಂದು ಉದ್ಯೋಗಸ್ಥರು ನೋಡಿ, ಉದ್ಯೋಗಸ್ಥರಿಗೆ ವಾಹನಗಳಿಂದ ತೊಂದರೆ. ವಾಹನ ಕೊಂಡ್ಕೊಳ್ಳೋದಿರ್ಬೋದು, ಸೇಲ್ ಮಾಡೋದಿರ್ಬೋದು, ಅಥವಾ ವಾಹನ ಕಳ್ಕೊಳ್ಳೋದಿರ್ಬೋದು, ಅಥವಾ ವಾಹನ ಪಂಚರ್ ಆದರೂ ಆಗ್ಬೋದು. ಟೋಟಲಿ ವಾಹನಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೀರಿ. ಯಾವುದೋ ಒಂದು ರೀತಿ ತೊಂದರೆ ಅಂದರೆ. ಮತ್ತು ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಅವ್ರಿಗೆ ದೂರದ ಪ್ರಯಾಣಗಳನ್ನು ಹೋಗುವಂಥದ್ದು, ದಿಢೀರಂತ ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ, ಅದನ್ನ ಕೇಳ್ಕೊಂಡು ದೂರದ ಪ್ರಯಾಣಕ್ಕೆ ಹೋಗುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಇನ್ನು ಈ ಒಂದು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ರಾಜಕೀಯನೇ ಭವಿಷ್ಯನೇ ಬೇಡಪ್ಪ, ಇದರಲ್ಲಿ ತುಂಬ ನೆಮ್ಮದಿ ಹಾಳು ಮಾಡುತ್ತೆ. ದೈಹಿಕವಾಗಿ ಏನಾದರೂ ಹಿಂಸೆ ಇದ್ರೆ ತಡ್ಕೋಬೋದು, ಮಾನಸಿಕ ಹಿಂಸೆಗೆ ತಡ್ಕೊಳಕ್ಕಾಗಲ್ಲ, ಬೇಡ ನನಗೆ ಅಂಥೇಳಿ ರಾಜಕೀಯನ ತೊರೆದು ಬಿಡ್ತೀನಿ ಅನ್ನೋ ಒಂದು ಪರಿಸ್ಥಿತಿಯನ್ನು ಬಂದ್ಬಿಡುತ್ತೆ. ಅದರಂಥದ್ದು ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ಎಲ್ಲವೂ ಜೀವನದಲ್ಲಿ ಕಲಿಯುವಂಥದ್ದು ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಅದು ಒಳ್ಳೆಯದೇ ಮಾಡುತ್ತೆ. ಇನ್ನು ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು, ಮನೆ ಕೆಲಸದವರಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಕಿರುಕುಳ ಆಗ್ಬಿಡುತ್ತೆ. ಅಲ್ಲಿಗಲ್ಲೇ ತಂದಿಕ್ಕಿ ತಮಾಷೆ ನೋಡೋವಂಥವ್ರಿಂದ ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಳೋರು ಏನಾದರೂ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಆಗಿ ಅಷ್ಟೇ, ಸರಿ ಹೋಗುತ್ತೆ. ಮಕ್ಕಳ ವಿಚಾರದಲ್ಲಿ ಇದನ್ನ ಮಟ್ಟಿಗೆ ಈ ಒಂದು ಮೊಣಗಾಲು, ಕೈ ಅಂತಂದರೆ ಜಾಯಿಂಟ್ ಪೈನ್ಸು ಅಥವಾ ಜಾಯಿಂಟ್ ರಿಲೇಟೆಡ್ ಪೈನ್ಸ್ ಜಾಸ್ತಿ ಬರುವಂಥದ್ದು, ಇಂಥ ಸಮಸ್ಯೆ ಇರುತ್ತೆ. ಕೀಲು ನೋವುಗಳು ಅಥವಾ ಮಂಡಿ ಮುರ್ಕೊಳ್ಳೋಂಥದ್ದು, ಮಂಡಿಗೆ ಗಾಯ ಮಾಡ್ಕೊಳ್ಳೋಂಥದ್ದು, ಅದನ್ನ ಮೆಟ್ಲತ್ತಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಓಡಾಟ ಅದು ಇದು ಮಾಡೋಕ್ಕೆ ಹೋಗ್ಬೇಡಿ. ಟೈಮ್ ಟು ಟೈಮ್ ಫುಡ್ ತೊಗೊಂಡು ಲಿಕ್ವಿಡ್ನ ಜಾಸ್ತಿ ತೊಗೊಳ್ತಾ ಇರಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗಬೇಕು. ಈ ದಿನ ಒಳ್ಳೆಯದಾಗಬೇಕು, ಉತ್ತಮವಾದ ಪ್ರತಿಫಲಗಳನ್ನು ಪಡೆಯಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ ಈ ದಿನದ ಗೋಚಾರ ಫಲ ಹೇಗಿದೆ? ಇಂದು ಆಶ್ಲೇಷ ನಕ್ಷತ್ರ ಅಂತ ಹೇಳ್ತಿದ್ರು. ಈ ದಿನದಂದು ನಾವು ಏನನ್ನ ಒಂದು ಟಿಪ್ಸ್ನ ಪಾಲಿಸಿದ್ರೆ ಈ ದಿನವೆಲ್ಲ ನಾವು ಇಡೀ ದಿನ ಶುಭ ಫಲಗಳನ್ನ ಪಡ್ಕೋಬಹುದು ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಕುಂಭರಾಶಿಯ ಗೋಚಾರ ಫಲ. ಗುರುಜಿ, ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ನೇಹಿತರಲ್ಲಿ ಜಗಳ ಉಂಟಾಗುವಂಥದ್ದು. ಹೆಣ್ಮಕ್ಳು ನಂಬಿರೋ ಸ್ನೇಹಿತರ ಹತ್ರ ಕೋಪ, ಏನೋ ಪೊಸೆಸಿವಿಂದ, ಸ್ವಾರ್ಥತನದಿಂದ ಜಗಳ ಮಾಡ್ಕೊಂಡ್ಬಿಡ್ತೀರಿ. ಇದರ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರಸ್ಥರೆಲ್ಲರಿಗೂ ಸುಮ್ಮನೆ ಈ ದಿನ ಸಿಕ್ಕಾಪಟ್ಟೆ ತಿರುಗಾಟ ಇರುತ್ತೆ. ನಿಮ್ಮದು ಅಧಿಕ ತಿರುಗಾಟ. ಆ ಬಿಸ್ನೆಸ್ ಅಲ್ಲೇನೋ ಒಬ್ಬರನ್ನ ಭೇಟಿ ಆಗಬೇಕಾಯಿತು, IT ಫೈಲ್ ಮಾಡಬೇಕಾಯಿತು, ಹೀಗೆ ಹಾಗೆ ಅಂತೇಳಿ ಸುತ್ತಾಡಿ ಸಾಯಂಕಾಲ ಒಳಗೆ ಆಯಾಸ ಆಗುತ್ತೆ. ಆದರೆ ಯಾವ ಕೆಲಸನೂ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ. ಅದಕ್ಕೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಹೋಗಕ್ಕೆ ಮುಂಚೆ ಏನು ಪರಿಹಾರ ಮಾಡಬೇಕು ಅಂತ ಹೇಳ್ತೀನಿ, ಅದು ಮಾಡ್ಕೊಂಡು ಹೋಗಿ. ಇನ್ನು ಈ ಒಂದು ಸ್ವಯಂ ಉದ್ಯೋಗಸ್ಥರು ಬಿಟ್ಟು ಉದ್ಯೋಗಸ್ಥರಿಗೆ ಈ ದಿನ ಉತ್ತಮ ಸ್ಥಿತಿ, ಸ್ವಂತವಾಗಿ ಏನಾದರೂ ಮಾಡಬೇಕು, ಖರೀದಿ ಮಾಡಬೇಕು, ಹೊಸ ವಸ್ತುಗಳ ಖರೀದಿ, ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಫಾಲೋ ಅಪ್ ಮಾಡಿ, ಒಳ್ಳೆಯದೇ ಆಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ವಸ್ತುಗಳನ್ನು ಬಹುದಿನಗಳಿಂದ ಜಾಗೃತೆಯಾಗಿ ನೋಡ್ಕೊಂಡಿರ್ತಕ್ಕಂಥ ವಸ್ತುಗಳನ್ನ ಕಳ್ಕೊಳ್ಳೋವಂಥದ್ದು, ಬಿದ್ದೋಗೋದು, ಒಡೆದೋಗೋದು, ಇದರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ರಕ್ಷಣೆಗೋಸ್ಕರ ಜಾಗೃತೆಯಿಂದ ಮಾಡಿ ಏನೇ ಕೆಲಸ ಮಾಡಿದ್ರು, ಯಾವುದೇ ವಸ್ತುಗಳನ್ನು ಮುಟ್ಕೊಂಡ್ರೂ ಸಹ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಆ ಒಂದು ಮಾನಸಿಕವಾಗಿ ನೆಮ್ಮದಿ ಹಾಳು ಮಾಡ್ಕೊಳ್ಳುವಂಥದ್ದು. ಯಾರೋ ಏನೋ ಹೇಳ್ಬಿಟ್ರು, ಯಾರೋ ಏನೋ ಕೇಳಿದೆ, ಏನಪ್ಪ ಇದು ಅಂಥೇಳಿ ಮನಸ್ಸಿಗೆ ನೆಮ್ಮದಿಯನ್ನು ಕಳ್ಕೊಳ್ಳೋವಂಥ ದಿನ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು, ಅವ್ರ ವಿಚಾರದಲ್ಲಿ
ಈ ಕೋರ್ಟು ಕಚೇರಿ ಪಿತ್ರಾರ್ಜಿತ ಆಸ್ತಿಗಳನ್ನು ಸೆಟಲ್ಮೆಂಟ್ ಆಗುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನ ಕೊಂಚ ದುರಾಲೋಚನೆ ಇರುತ್ತೆ. ಇದನ್ನ ನೆಗೆಟಿವ್ ಥಾಟ್ಸ್ ಜಾಸ್ತಿ. ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕಿಂತ ಕೆಟ್ಟದನ್ನು ಯೋಚನೆ ಮಾಡೋವಂಥದ್ದು, ಕೆಟ್ಟ ದಾರಿ ಇಡುವಂಥದ್ದು, ಅಡಿಕ್ಷನ್ಸ್ಗೆ ಒಳಗಾಗ್ಬಿಡುವಂಥದ್ದು, ಯಾವುದೋ ನೆಗೆಟಿವ್ ಫ್ರೆಂಡ್ಸ್ ಜೊತೆ ಹೋಗುವಂಥದ್ದು, ಯಾರೋ ಮಾಡೋ ತಪ್ಪು ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಅದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಈ ದಿನ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಮಹಾವಿಷ್ಣು ಆರಾಧನೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಅಂಥೇಳಿ ಅಷ್ಟಾಕ್ಷರಿ ಮಂತ್ರ ಅಥವಾ ವಿಷ್ಣುವಿಗೆ ತುಳಸಿ ಅರ್ಚನೆಯಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳು, ಅಣ್ಣ ತಮ್ಮಂದರು, ತಂದೆ ತಾಯಿ, ಬಂಧು ಬಾಂಧವರನ್ನೇ ಸ್ವಲ್ಪ ನೆಂಟರು ಸಂಬಂಧಿಕರನ್ನೇ ಗಲಾಟೆ ಇಟ್ಕೊಂಡ್ಬಿಡುವಂಥದ್ದು, ವಿರಸ ಮಟ್ಟಿಗೆ ಯಾವುದೋ ವಿಚಾರಕ್ಕೆ ಹೋಗಿ ಆಸ್ತಿ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಕಲೆಗಳನ್ನು ಉಂಟು ಮಾಡ್ಕೊಳ್ತೀರಿ ಅಂತಿದೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ವಿಶೇಷವಾಗಿ ಈ ಒಂದು ಉದ್ಯೋಗ ವ್ಯಾಪಾರಸ್ಥ ವ್ಯವಹಾರಸ್ಥರು, ಫೈನಾನ್ಸ್ ಕೊಡೋಂಥವ್ರು, ಇಂಥವರೆಲ್ಲ ಯಾರಿಗೋ ಹಣ ಕೊಟ್ಟು ಕಳ್ಕೊಳ್ಳೋವಂಥದ್ದು, ಚೆಕ್ ಬೌನ್ಸ್ ಕೇಸುಗಳೆಲ್ಲರೂ ನಿಮ್ಮ ಮೇಲೆ ಉಲ್ಟಾಗ್ಬಿಡೋವಂಥದ್ದು, ದಿಢೀರ್ IT ದಾಳಿ ಆಗ್ಬಿಡೋವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ ಇವತ್ತು. ಇನ್ನು ಈ ಒಂದು ಉದ್ಯೋಗಸ್ಥರಿಗೆ ದಿನ ಸ್ವಲ್ಪ ದುರಾಲೋಚನೆ ಇರುತ್ತೆ. ಕ್ರಿಮಿನಲ್ ಆಕ್ಟಿವಿಟೀಸಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು. ನೀವೇನೋ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿರ್ತೀರಿ, ಆದರೆ ಅದು ವಿರುದ್ಧ ದಿಕ್ಕಿನಲ್ಲಿ ಚಲನೆ ಮಾಡಿಕೊಂಡು ಪ್ರಾಣಕ್ಕೆ ಅಪಾಯ ಆಗುವಂಥ ಸಂಗತಿಗಳನ್ನ ಕೆಲವೊಂದು ಎದುರಿಸಕ್ಕೆ ಹೋಗ್ತೀರಿ. ಇನ್ನು ಪ್ರಾಣಕ್ಕೆ ಧಕ್ಕೆಯನ್ನು ಉಂಟು ಮಾಡ್ಕೊಳ್ಳೋದಿನ. ಆದ್ದರಿಂದ ನೀವು ಮಾಡೋ ಕೆಲಸಗಳ ಮೇಲೆ ಯಾವ್ದು ಮಾಡ್ತಿದ್ದೀನಿ, ಒಳ್ಳೇದಾ ಕೆಟ್ಟದ ಯೋಚನೆ ಮಾಡಿ ನಿಜವಾಗ್ಲೂ ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ದಿನ ಆಗಿರಬೇಕು. ಈ ಹೃದಯ ರೋಗಗಳು, ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳನ್ನು ಎದುರಿಸ್ತೀರಿ. ಮತ್ತು ಈ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಪಮಾನ ಉಂಟಾಗುವಂಥದ್ದು, ಯಾವುದೋ ಮಾತು ಯಾರಿಗೋ ಹೇಳಿ ಈ ರೀತಿ ಅಪಮಾನಗಳಾಗುವಂಥದ್ದು, ಆದಷ್ಟು ಎಚ್ಚರಿಕೆ ಇರಬೇಕು. ಇನ್ನು ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಸ್ವಲ್ಪ ಮಟ್ಟಿಗೆ ಈ ಒಂದು ಯಾರಿಗೋ ಹಣವನ್ನು ಕೊಟ್ಟಿರ್ತೀರಿ, ಆ ಹಣ ಹಿಂತಿರುಗಿ ಅವ್ರು ಕೊಡೋದಿಲ್ಲ, ಅದರಿಂದ ಜಗಳಗಳಾಗಿ ಸುಮ್ಮನೆ ಸಮಸ್ಯೆಗೀಡಾಗ್ತೀರಿ. ಅದರಿಂದ ಕೊಡಬೇಕಾಗಿದ್ರೆ ಕೊಟ್ಬಿಡಿ, ತಗೊಳ್ಳೋದಿದ್ರೆ ಒಂದು ನೈಸಾಗಿ ಯಾರನ್ನಾದರೂ ಸಪೋರ್ಟ್ ತಗೊಂಡು ಮಾಡಿ, ಸುಮ್ಮನೆ ಗಲಾಟೆ ಮಾಡಿ ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ದುರ್ಗಾದೇವಿ ಅಷ್ಟೋತ್ರ, ದುರ್ಗಾದೇವಿ ಆರಾಧನೆಯಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೆಲವರಿಗೆ ಶುಭ ಅಶುಭ ಫಲಗಳಿದ್ದಿದ್ದೆ, ನಾನು ಕೊಡತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ರೆ ಖಂಡಿತ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇನ್ನು ಈ ದಿನ ಆಶ್ಲೇಷ ನಕ್ಷತ್ರ ಏಕಾದಶಿ ಬೇರೆ ಇರತಕ್ಕಂಥದ್ದು. ಅದಕ್ಕೆ ಈ ದಿನದಲ್ಲಿ ವಿಶೇಷವಾಗಿ ನಾವು ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್, ದೊಡ್ಡ ಗೋಸಾಯಿ ಘಾಟಲ್ಲಿ ಈ ದಿನ ಕಾಳ ಸರ್ಪಯಾಗ ಮತ್ತು ಸರ್ಪ ಸಂಸ್ಕಾರ, ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಿದ್ವಿ ನಮ್ಮ ವಸುದೈವ ಕುಟುಂಬದಿಂದ. ನೀವು ಯಾರ್ಯಾರು ಪತ್ರಗಳು ಬರೆದಿದ್ರೋ ಎಲ್ಲರ ಹೆಸರಲ್ಲೂ ಅಲ್ಲಿ ಪೂಜೆ ನಡೆಯುತ್ತೆ. ಅಂಥ ವಿಶೇಷವಾಗಿರ್ತಕ್ಕಂತಹ ಒಂದು ದಿನ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಸಾದವನ್ನು ಸಹ ನಾನು ಕಳಿಸ್ಕೊಡ್ತೀನಿ ನಿಮ್ಮ ಪೋಸ್ಟಲ್ಲಿ ಬಂದಿರೋಂಥವ್ರಿಗೆ, ಚಿಂತೆ ಮಾಡಬೇಡಿ. ಅದನ್ನು ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಸಣ್ಣ ಟಿಪ್ಪು. ಆಶ್ಲೇಷ ನಕ್ಷತ್ರಾಧಿಪತಿ ಸರ್ಪ ಆಗಿರೋದ್ರಿಂದ ಈ ದಿನ ಆದಷ್ಟು ಟೈಮ್ ಆಗೋಯ್ತು. ಅನುಕೂಲ ಆದರೆ ಸರ್ಪ ದೇವತೆಗಳ ಹತ್ರ ಹೋಗಿ ಒಂದು 5 ಪ್ರದಕ್ಷಿಣೆ, ಒಂದು ತುಪ್ಪದ ದೀಪ ಹಚ್ಚಿ ಒಂದು 5 ಪ್ರದಕ್ಷಿಣೆ ಹಾಕ್ಕೊಂಬನ್ನಿ ಆದಷ್ಟು. ಅಥವಾ ಮನೆಯಲ್ಲಿ ಶಿವನ ತಲೆ ಮೇಲೆ ಇರತಕ್ಕಂಥ ಒಂದು ಸರ್ಪ ಎಡೆ ಏನಾದರೂ ಇದ್ದರೆ ಭಕ್ತಿಯಿಂದ ಹೋಗಿ ಅದಕ್ಕೆ ಒಂದು 4 ಟೀ ಸ್ಪೂನ್ ಹಾಲು, ಮೊಸರು, ತುಪ್ಪವನ್ನು ಹಾಕಿ ಪೂಜೆ ಮಾಡಿ ಅದಕ್ಕೆ ಒಂದು ಅಭಿಷೇಕ ಮಾಡಿ ಗಂಧವನ್ನಿಟ್ಟು ಮಂಗಳಾರತಿ ಮಾಡ್ಕೊಳ್ಳಿ. ಸರ್ಪದೋಷ ಕಮ್ಮಿ ಆಗುತ್ತೆ. ಆಶ್ಲೇಷ ನಕ್ಷತ್ರ ದಿವಸ ಶಿವ ಅಷ್ಟೋತ್ರ, ರಾಹು ಅಷ್ಟೋತ್ರ, ದುರ್ಗಾದೇವಿ ಅಷ್ಟೋತ್ರ, ಸರ್ಪಾರಾಧನೆಯಿಂದ ನಿಮ್ಮ ಜಾತಕದಲ್ಲಿರೋ ಸರ್ಪದೋಷಗಳು ನಿವಾರಣೆಯಾಗುತ್ತೆ. ವೀಕ್ಷಕರೇ, ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆದ ಈ ಒಂದು 4ನೇ ಅಧ್ಯಾಯದ ಮುಂದುವರೆದ ಭಾಗವನ್ನ ಗುರುಜಿ ಅವರೀಗ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕೇಳೋಣ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ 3ನೇ ಅಧ್ಯಾಯ ಸಮಾಪ್ತಿ ಮಾಡಿ ನಂತರ ಅಲ್ಲಿಂದಾನೆ ಪ್ರಾರಂಭ ಆಗ್ತಿದೆ. ಇಲ್ಲಿ ಆ ಒಂದು ವರ್ತಕರು ಅಂದ್ರೆ ವ್ಯಾಪಾರಸ್ಥರು, ಅಳಿಯ ಮಾವ ತನ್ನ ಕಮಲಾವತಿ,
ಕಲಾವತಿ ಹೆಂಡತಿ ಮಗಳು ಮಾಡಿದ ಪೂಜೆಯ ಅನುಗ್ರಹದಿಂದ ಇವರು ಬಿಡುಗಡೆ ಆಗಿ ಹೊರಗಡೆ ಬಂದರು. ಅದು ಇಂದಿನ ಸಂಚಿಕೆಯಲ್ಲಿ ನೀವೆಲ್ಲ ತಿಳ್ಕೊಂಡ್ರಿ. ಮುಂದೆ ಇವರು ಹೋಗಿ ಏನು ಮಾಡ್ತಾರೆ ಅನ್ನೋದು ಈ 4ನೇ ಅಧ್ಯಾಯದಲ್ಲಿ. ಆ ಮಾವ ಹಳಿಯ ಅವರಿಬ್ಬರನ್ನು ಆ ಮಹಾರಾಜ ಕರೆಸ್ತಾನೆ. ಅವ್ರ ಹತ್ರ ಇರ್ತಕ್ಕಂತಹ ಒಡವೆಗಳು ಅವ್ರ ಹತ್ರ ಎಷ್ಟಿತ್ತೋ, ಆಭರಣಗಳ ಹತ್ರ ಎಷ್ಟಿತ್ತೋ ಅದರ 10ರಷ್ಟು ಕೊಟ್ಟು ಆಚೆ ಕಳಿಸಿರ್ತಾನೆ. ಅದನ್ನೆಲ್ಲ ಒಂದು ಹಡಗಿಗೆ ತುಂಬ್ಕೊತಾರೆ. ತುಂಬಿಕೊಂಡು ಇನ್ನೇನು ಹಡಗು ಕದಲಬೇಕು ಅಷ್ಟರಲ್ಲಿಯೇ ಮಹಾವಿಷ್ಣು ಒಂದು ಯೋಚನೆ ಬರುತ್ತೆ. ತಾಳಿ ಇವ್ರನ್ನ ಒಂದು ಪರೀಕ್ಷೆ ಮಾಡಿಬಿಡೋಣ ಅಂಥೇಳಿ ಪರೀಕ್ಷೆ ಮಾಡಲಿಕ್ಕೆ ಒಬ್ಬ ಅಜ್ಜನ ವೇಷ, ಮುದುಕಪ್ಪನ ವೇಷ, ವಯಸ್ಸಾಗಿರ್ತಕ್ಕಂಥ ಹಣ್ಣು ಮುದುಕನ ವೇಷ ಹಾಕ್ಕೊಂಡು ಬರ್ತಾರೆ. ಬಂದು ಅವ್ರಿಗೆ ಹೇಳ್ತಾರೆ, ಸ್ವಾಮಿ ನಾನು ಈ ದರದಿಂದ ಮುಂದಿನ ಇದಕ್ಕೆ ಹೋಗಬೇಕು, ನಾನು ಆ ದಡಕ್ಕೆ ಹೋಗಬೇಕು, ನಾನು ಈ ದರಕ್ಕೂ ಬರೋದಿಲ್ಲ, ಯಾವುದೂ ಈ ಸಮಯದಲ್ಲಿ ಏನೂ ಇಲ್ಲ ಓಡಾಡೋಕ್ಕೆ, ನಿಮ್ಮ ಹಡಗಿನಲ್ಲಿ ನಾನು ಹತ್ಬೋದಾ ಅಂತ ಹೇಳ್ತಾರೆ. ನೋಡೋಕೆ ಮುದುಕ ಅಲ್ವಾ, ಹಣ್ಣನ ಮುದುಕ, ಸರ್ಲಿ ಬಿಡು ಅಂಥೇಳಿ ಹತ್ತಿಸ್ಕೊಂತಾರೆ. ಇಲ್ಲಿ ಒಂದನ್ನು ಯೋಚನೆ ಮಾಡ್ಬೇಕು ನಾವು. ಅತಿ ಪಾಪಿಗಳು ವ್ಯಾಪಾರಸ್ಥರು, ಆದರೆ ಸತ್ಯನಾರಾಯಣ ಸ್ವಾಮಿಯನ್ನ ಮರೆತೇ ಹೋಗಿರ್ತಾನೆ ಈ ಮಾವ. ಈ ಹಳಿಯನು ಇವನ ಜೊತೆ ಇದ್ಕೊಂಡು ಕಾರಾಗೃಹದಿಂದ ಈಗ ತಾನೇ ಆಚೆಗೆ ಬಂದಿದ್ದಾನೆ. ಆದ್ರೂ ಸಹ ಆ ಮಹಾವಿಷ್ಣು ಒಂದು ಹಣ್ಣು ಮುದುಕನ ವೇಷ ಹಾಕೊಂಡು ಇವ್ರಿಗೆ ದರ್ಶನ ಕೊಡಕ್ ಬರ್ತಿದ್ದಾನಲ್ಲ, ಏನಿದು ವಿಚಿತ್ರ ನೋಡ್ದ, ಎಂತ ಅದ್ಭುತ. ಅದಕ್ಕಿಲ್ಲಿ ಒಂದು ಹಿನ್ನೆಲೆ ಇದೆ. ಏನಿದು ಅಂತಂದ್ರೆ, ಎಲ್ಲ ಹಿರಿಯ ದೊಡ್ಡವರು ಹೇಳುವಂಥದ್ದು, ಮನೆಯಲ್ಲಿ ಹೆಂಡತಿ ಪತ್ನಿ ಒಳ್ಳೆಯ ಸಂಸ್ಕಾರವಂತಳಾಗಿ ನಿಜವಾಗ್ಲೂ ಭಗವಂತನಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮೊದಲು ಪ್ರತಿಫಲ ಗಂಡನ ಮೇಲೇನೆ ಬರುತ್ತೆ. ಆ ಫಲವನ್ನು ಅನುಭವಿಸೋದು ಫಸ್ಟ್ ಪತಿ, ನಂತರ ಹೆಂಡತಿಗೆ ಹೋಗುವಂಥದ್ದು. ಅಲ್ಲಿ ಕಮಲಾವತಿ ಮತ್ತು ಕಲಾವತಿ ಮಾಡ್ತಾ ಇರತಕ್ಕಂಥ ಪೂಜೆಯ ಒಂದು ಪ್ರಭಾವದಿಂದ ಆ ಮಹಾವಿಷ್ಣು ಸಂತೃಪ್ತನಾಗಿ ಇವನ್ನ ಪರೀಕ್ಷೆ ಮಾಡೋ ಒಂದು ವಿಧಾನದಲ್ಲಿ ದರ್ಶನ ಕೊಡ್ತಿದ್ದಾನೆ. ನೋಡಿ ಹೆಂಡತಿ ಎಷ್ಟು ಪೂಜೆಯನ್ನು ಮಾಡ್ತಾಳೋ ಅದರ 10ರಷ್ಟು ಗಂಡ ಬೆಳೀತಾ ಇರ್ತಾನೆ. ದಿನೇ 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 ಎಲ್ಲವೂ ಕೀಲಿ ಕೈ ಹೆಂಡತಿ ಕೈಯಲ್ಲೇ ಇರುತ್ತೆ. ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಹೆಂಡತಿ ಕೈಯಲ್ಲೇ ಕೀ ಇರತಕ್ಕಂಥದ್ದು. ಅಂತಂದ್ರೆ ಎಂತಹ ಕೀ? ಆಧ್ಯಾತ್ಮಿಕದ ಕೀ. ಆಧ್ಯಾತ್ಮಿಕ. ಓಪನ್ ದ ಡೋರ್, ಏರ್ ವಿಲ್ಸ್ ಕಮ್. ಡೋರ್ ಹಿಂಗ್ ತೆಗಿರಿ ನೋಡೋಣ, ಆಟೋಮೆಟಿಕಲಿ ನಿಮ್ಮ ಕಿಟಕಿ ವಿಂಡೋಸ್ ಹಿಂಗ್ ಓಪನ್ ಮಾಡಿ ಆಟೋಮೆಟಿಕ್ ಗಾಳಿ ಬಂದೇ ಬರುತ್ತೆ. ಹಾಗೆ ನಿಮ್ಮ ಮನಸ್ಸಿನ ಬಾಗಿಲನ್ನ ತೆಗೆದು ನೋಡಿ. ನಿಮ್ಮ ಮನಸ್ಸಿನ ಬಾಗಿಲನ್ನು ತೆಗೆದಾಗ ಆಟೋಮೆಟಿಕಲಿ ಗಾಳಿ ಒಳಗಡೆ ಹೋಗುತ್ತೆ. ಅಂದ್ರೆ ಭಗವಂತನ ನೋಡೋ ದೃಷ್ಟಿಯಿಂದ, ಏಕಾಗ್ರತೆಯಿಂದ ಆ ಭಗವಂತನನ್ನ ನೋಡ್ಲಿಕ್ಕೆ ಆಧ್ಯಾತ್ಮಿಕದ ಬಾಗಿಲನ್ನು ತೆಗೆದಾಗ ನಿಜವಾಗ್ಲೂ ಆ ಭಗವಂತನ ಹತ್ರ ಏನೇ ಸಂಕಲ್ಪ ಮಾಡಿದ್ರು ಅದು ಸತ್ಯವಾಗಿ ನಡೆಯುತ್ತೆ. ಇಂಪಾಸಿಬಲ್ ಅನ್ನೋದು ಇಲ್ವೇ ಇಲ್ಲ, ನಡೆಯುತ್ತೆ. ಆ ಒಂದು ಆಧ್ಯಾತ್ಮಿಕತೆ ದೃಷ್ಟಿಯಿಂದ ತೆಗಿಬೇಕು. ಆ ತಾಯಿ ಮಗಳು ಇಬ್ಬರೂ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿದ ತಕ್ಷಣ ನೋಡಿ, ಇಲ್ಲಿ ವರ್ತಕರಿಗೆ ಆ ಒಂದು ಮುದುಕನ ವೇಷ ಬಂದು ಹಡಗನ್ನು ಹತ್ತಿದ್ದಾನೆ. ಹಡಗು ಹೋಗ್ತಾ ಇದೆ ಮಧ್ಯದಲ್ಲಿ. ಪ್ರಯಾಣ ನದಿಯಲ್ಲೇ ಹೋಗ್ತಾ ಇರಬೇಕಾದ್ರೆ ಒಂದು ಜಾಗದಲ್ಲಿ ಮಧ್ಯ, ಈ ಕಡೆನೂ ಇಲ್ಲ ಆ ಕಡೆನೂ ದಡ ಎಲ್ಲೂ ಇಲ್ಲ, ಅಲ್ಲಿ ನಿಲ್ಸೋದಕ್ಕೆ ಯಾವ ಊರು ಇಲ್ಲ, ಗ್ರಾಮನೂ ಇಲ್ಲ. ಆಗ ಆ ಮನುಷ್ಯ ಕೇಳ್ತಾನೆ, ಸ್ವಾಮಿ ನೀವು ವ್ಯಾಪಾರಸ್ಥರಾ? ಹಾ ಹೌದೌದು. ಏನಿದೆ ನಿಮ್ಮ ಹಡಗಿನಲ್ಲಿ? ಇಷ್ಟೊಂದು ಭಾರ ಇದೆಯಲ್ಲ ಹಡಗು, ಇರೋದೇ ನಾವು 3 ಜನ, ಯಾಕೆ ಇಷ್ಟೊಂದು ಭಾರ ಇದೆ ಹಡಗು? ಅಲೆಗ ನಡುಗ್ತಾನೆ ಇಲ್ಲ, ಏನು ಈ ಬುಟ್ಟಿಗಳೆಲ್ಲ ಏನು ತುಂಬಿಸ್ಕೊಂಡಿರೋದು ಅಂತಂದ್ರೆ, ಇದಾ ಏನಾದ್ರೂ ಜೋರಾಗಿ ಬಿರುಗಾಳಿ ಬಂದು ಏನಾದ್ರೂ ಒಡ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯದಿಂದ ನಾವು ಎಲ್ಲೇ ಕಲ್ಲು ಮರಳು ಕಸ ಕಡ್ಡಿ ಕಲ್ಲುಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾನೆ. ನಾನು ತಮಾಷೆ ಮಾಡಬೇಡಿ,
ಏನು ಕಲ್ಲು ಮುಳ್ಳು ತಗೊಂಡೋಗಿ ಏನೋ ಹುಚ್ಚರೆ ನೀವು ಅಂಥದ್ದು ಏನಿಲ್ಲ ಅನ್ಸುತ್ತೆ. ಏನಿದೆ ಹೇಳಿ, ಪರವಾಗಿಲ್ಲ, ನಾನೇನು ಕಳ್ಳ ಅಲ್ಲ ಸ್ವಾಮಿ, ನಾನು ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೇ ಅಂತಂದರೆ, ಹೌದಪ್ಪ ನಾ ಹೇಳ್ತಿರೋದು ನಿಜಾನೇ ಅಂತ ಹೇಳಿ ಅಪಹಾಸ್ಯವನ್ನು ಸೃಷ್ಟಿ ಮಾಡ್ತಾರಲ್ಲಿ. ಇಲ್ಲಿ ಎಲ್ಲೇ ಕಲ್ಲು ಮರಳುನೇ ತಗೊಂಡೋಗ್ತಿರೋದು, ನಿನಗೇನಿವಾಗ ಅಂತ ಕೇಳ್ತಾರೆ. ಹೌದಾ, ಹಾಗೇ ಆಗಲಿ, ಸರಿ. ಈ ಮಾತು ಅರ್ಥ ಹಾಗೇ ಆಗಲಿ ಅನ್ನೋದು ಎಷ್ಟು ದೊಡ್ಡವಾದ ಒಂದು ಸಾರಾಂಶ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಗುರುಜಿ ಅವರಿಂದ ಈಗ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಸತ್ಯನಾರಾಯಣ ಸ್ವಾಮಿಯ ರಥದಲ್ಲಿ ಆ ಒಂದು ಭಗವಂತನ ಪರೀಕ್ಷೆಯ ಒಂದು ಕಥೆಯಲ್ಲಿ ಆ ಭಗವಂತನು ಆ ತಾತನ ವೇಷದಲ್ಲಿ ಹಾಗೆ ಆಗಲಿ ನೋಡಿ. ಇದರಲ್ಲಿ ಎಷ್ಟು ಅರ್ಥ, ಉದ್ದವಾದ ಅರ್ಥ ಇದೆ ಅಂತಂದ್ರೆ ನೋಡಿ, ಒಂದು ಯಾರೇ ಆಗಲಿ ಪ್ರತಿಯೊಬ್ಬ ಮನುಷ್ಯನು ಅತಿ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಹಾಗೇ ಆಗಲಿ ಅಂತ. ಅದು ವಿಶೇಷವಾಗಿ ಈ ಪುರೋಹಿತರು, ಅರ್ಚಕರು, ಗುರುಗಳು ಎಲ್ಲರೂ ಅವರು ಆಗೋದಿಲ್ಲ ಅಂತ ಯಾವತ್ತಿಗೂ ಹೇಳೋದಿಲ್ಲ. ಹಾಗೆ ಆಗಲಿ, ಆಗಲಿ, ಹಾಗೆ ಆಗಲಿ, ಹಾಗೆ ಆಗಲಿ ಅಂತಂದ್ರೆ ಅದು ಆಶೀರ್ವಾದ. ಆ್ಯಕ್ಚುಲಿ ಆ ವರ್ಡ್ಗೆ ಅಷ್ಟೊಂದು ಪ್ರತಿಫಲ ಇದೆ. ಒಬ್ಬರು ದೇವಸ್ಥಾನದಲ್ಲಿ, ನಾನು ಸುಮಾರು 10-12 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ವೇದವನ್ನು ಕಲಿತಾ ಪೂಜೆ ಮಾಡ್ತಾ ಇದ್ವಿ. ಅಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಒಬ್ರು ಬರ್ತಾ ಇದ್ರು, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದ ಒಬ್ಬ. ಒಂದು ಅವನಲ್ಲಿ ಸ್ವಲ್ಪ ಸೋಂಬೇರಿತನ ಬಂತು. ಇವತ್ತು ಹೋಗೋದು ಬೇಡ ಬಿಡು ಅನ್ಕೊಂಡ್ರು. ಚೆನ್ನಾಗಿ ಮನೇಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದ. ಆಗ ಆ ಹೆಂಡತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಶುಕ್ರವಾರ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ನಮ್ಮಂಥವ್ರು ಅಥವಾ ನಾನೇ ಅನ್ಕೊಳ್ಳಿ, ಯಾರೋ ಒಬ್ರು ಕೇಳಿದ್ರು, ಏನಮ್ಮ ಯಾಕೆ ಸಾಹೇಬರು ಬಂದಿಲ್ಲ ಇವತ್ತು, ಇಲ್ಲ ಊರಲ್ಲಿಲ್ವಾ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ತಲೆನೋವ್ತಾಯಿತ್ತು, ಮಲಗಿದ್ದಾರೆ ಹಾಗೆ. ಹೌದಮ್ಮ, ಹಾಗೆ ಆಗಲಿ, ಹಾಗೆ ಆಗಲಿ. ನೋಡಿ ಆ ಮಾತು ಎಷ್ಟು ಈಸಿಯಾಗಿ ಆ ವರ್ಡ್ ಆಚೆಗೆ ಬಂದ್ಬಿಡುತ್ತೆ. ಅವನು ಸೋಂಬೇರಿತನ ನಿದ್ದೆ ಜಾಸ್ತಿಯಾಗಿ ಮಲಗಿದ್ದಾನೆ, ಅವ್ನ ತಲೆನೋವು ಏನೂ ಇಲ್ಲ. ಈ ಅಮ್ಮ ಪೂಜೆ ಸಾಮಗ್ರಿ ಎಲ್ಲ ಪೂಜೆ ಮಾಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಅವ್ನು ಕಾಯ್ತಿದ್ದ ಅಲ್ಲಿ. ತಲೆ ನೋವಾಗ್ಬಿಟ್ಟು, ಎಲ್ಲೇ ಹೋಗಿದ್ದೆ ಒಂದು ಗತಿ ಕಾಫಿ ಗ್ಲಾಸ್ ಕೊಡೋಕ್ಕೆ, ಇಲ್ಲಿ ಯಾರೂ ಇಲ್ಲ ಮನೆಯಲ್ಲಿ, ನಂಗೆ ತಲೆ ನೋವ್ತಿದ್ದೆ ಹಾಗೆ ಹೀಗೆ ಅಂತ. ಆಗ ಅವಳು ಯೋಚನೆ ಮಾಡಿದ್ರು, ಇಲ್ಲ ರೀ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಾಮಿಯವ್ರು ಕೇಳಿದ್ರು. ಆಗ ನಾನು ಹೇಳಿದೆ ಅವ್ರು ಮಲಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ತಲೆನೋವ್ತಾಯಿತ್ತು, ಅದಕ್ಕೆ ಮನೇಲಿದ್ರು ಅಂತಂದರೆ ಅವರು ಸರಿ ಅಂದ್ಕೊಂಡು ಪೂಜೆ ಮಾಡಿಕೊಟ್ರು. ನೋಡಿದ್ರೆ ಇಲ್ಲಿ ತಲೆನೋವು ಬಂದ್ಬಿಟ್ಟಿದಲ್ರಿ ನಿಮಗೆ, ಓಡೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊ. ಅವನ ದೇವ್ರ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿದ ತಕ್ಷಣ ಅವನ ತಲೆನೋವು ಹೊರಟೋಯ್ತು. ಈ ರೀತಿ ಸತ್ಯ ಸಂಗತಿಗಳು ಸಾಕಷ್ಟು ನಡೆದಿರೋವಂಥದ್ದು. ಅಂತಂದರೆ ಹಾಗೇ ಆಗಲಿ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಟೆ ನಿಮ್ಗಷ್ಟೇ. ಸುಳ್ಳು ಹೇಳೋದ್ರಿಂದ ಎಷ್ಟು ಒಂದು ತೊಂದರೆಗಳಾಗುತ್ತೆ ನೋಡಿ. ಅದಕ್ಕೆ ಇಲ್ಲಿ ಸತ್ಯನಾರಾಯಣ ಅಂತ ಹೇಳಿರೋದು ಇದಕ್ಕೆ. ಸತ್ಯ ಯಾವುದು, ಬಹಿರ್ದಶ ಯಾವುದು, ಅಂತರ್ದಶ ಯಾವುದು, ಆಯ್ತಾ, ಬಹಿರಂಗ ಯಾವುದು, ಅಂತರಂಗ ಯಾವುದು, ಅಂತರಂಗ ಶುದ್ಧಿ ಹೇಗೆ, ಬಹಿರಂಗ ಶುದ್ಧಿ ಹೇಗೆ, ಇದರಲ್ಲಿ ಸತ್ಯ ಏನು, ಅಸತ್ಯ ಏನು ನೋಡಿ. ಕಣ್ಣು ಕಾಣಿಸೋದು ಎಲ್ಲವೂ ಅಸತ್ಯವೇ, ಕಣ್ಣು ಕಾಣಿಸದೇ ಇರೋವಂಥದ್ದೇ ಸತ್ಯ. ಕಣ್ಣು ಕಾಣಿಸದೇ ಇರೋವಂಥದ್ದು ಸತ್ಯ. ನೋಡಿ, ನಿಮಗೆ ಹೊಟ್ಟೆ ಹಸಿವಾಗುತ್ತೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇರುತ್ತೆ, ಕಣ್ಣು ಕಾಣಿಸೋದಿಲ್ಲ, ಅನುಭವಿಸ್ತಾ ಇರ್ತೀರಿ, ಅದು ಸತ್ಯ. ಯಾರಾದ್ರೂ ನಿನಗೆ ಮನಸ್ಸಿಗೆ ಏನಾದ್ರೂ ನೋವು ಮಾಡಿಬಿಟ್ರೆ ಮಾನಸಿಕವಾಗಿ ನೊಂದುಕೊಳ್ತಾ ಇರ್ತೀಯ ಒಳಗಡೆನೆ, ಅದು ಬೇರೆಯವನಿಗೆ ಗೊತ್ತಾಗೋದಿಲ್ಲ, ಅದು ಸತ್ಯ. ನಮ್ಮ ಆತ್ಮ ಕಾಣಿಸೋದಿಲ್ಲ, ಅದು ಸತ್ಯ. ದೇಹ ಇವತ್ತು ಕಾಣಿಸ್ಕೊಂಡಿದೆ, ನಾಳೆ ಮಾಯ ಆಗ್ಬಿಡುತ್ತೆ, ಇದು ಅಸತ್ಯ. ಅದಕ್ಕೆ ಜೀವನದಲ್ಲಿ ಸತ್ಯಕ್ಕೆ 1000 ಮುಖಗಳಿರುತ್ತೆ. ಯಾವತ್ತು ಒಂದೇ ದೃಷ್ಟಿಯಿಂದ ನೋಡಬಾರ್ದು. ಒಂದೇ ದೃಷ್ಟಿಯಿಂದ ಆಲೋಚನೆ ಮಾಡತಕ್ಕಂಥವನು ದೊಡ್ಡ ಮೂರ್ಖ. ಅವನ ಜೀವನದಲ್ಲಿ ಸಾಕಷ್ಟು ನೊಂದು ಬಿಡ್ತಾನೆ.
ಸತ್ಯವನ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಸತ್ಯವನ್ನ ಪರೀಕ್ಷೆ ಮಾಡಿದ್ನೋ ಸುಟ್ಟು ಹೋಗ್ತಾನೆ, ಅಗ್ನಿಯನ್ನು ಪರೀಕ್ಷೆ ಮಾಡಿದ್ನೋ ಸುಟ್ಟು ಹೋಗ್ತಾನೆ. ನೀರಿನ ಮೇಲೆ ಗೆಲ್ತೀನಿ ಅಂತ ಹೋದವನು ಇವಾಗ ನಿರ್ನಾಮ ಆಗಿದ್ದಾನೆ. ಅಷ್ಟೇ, ಸಾಕಷ್ಟು ಸತ್ಯವನ್ನ ಯಾವತ್ತೂ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಸತ್ಯ ಅಂತ ತಿಳಿದಿದ್ಯಾ, ಅದೇ ದೇವರು ಅನ್ಕೊಂಡು ಸುಮ್ಮನೆ ಆಗ್ಬೇಕು. ಇದನ್ನೇ ಸತ್ಯಮೇವ ಜಯತೆ ಅಂತ ದೊಡ್ಡವರು ಹೇಳಿದ್ದಾರೆ. ಎಂಥ ಒಂದು ಅದ್ಭುತವಾದ ಸಾರಾಂಶ ಇದೆ ಈ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ. ನಾವು ಜೀವನದಲ್ಲಿ ಇಂಚಿಂಚಿಗೂ ಅಳವಡಿಸ್ಕೋಬೇಕು. ಅದಕ್ಕೆ ಮೊದಲೇ ಸಾಕ್ಷಾತ್ ಮಹಾವಿಷ್ಣು ಹೇಳ್ತಾರೆ, ನೀನು ಪೂಜೆ ನೀನು ಯಾವ ರೀತಿ ಮಾಡಿದ್ರೂ ಸಹ ನನಗೆ ವಸ್ತುಗಳು ಇಲ್ಲದೆ ಇರಲಿ, ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ನನ್ನ ವಿಶೇಷವಾಗಿ ಬ್ರಾಹ್ಮಣನ ಕರೆಸು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಓದಿಸಬೇಕು. ಅಂದ್ರೆ ನೀವು ಅದನ್ನ ಕೇಳಬೇಕು ಭಕ್ತಿ ಶ್ರದ್ಧೆಯಿಂದ. ಅಂಥದ್ದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಆ ವರ್ಷದಲ್ಲಿ. ಆಗ ನಿನ್ನ ಜೀವನ ನೀನು ಅನ್ಕೊಂಡಿರೋ ಸಂಕಲ್ಪ ಮೇಲೆಗೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಹಾಗೆ ಆಗಲಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ಸಾರಾಂಶವನ್ನು ತಿಳಿಸ್ದೆ. ಸಿಂಪಲ್ ವರ್ಡ್, ಹಾಗೆ ಆಗಲಿ. ಅದಕ್ಕೆ ಸುಳ್ಳನ್ನು ಯಾವತ್ತೂ ಹೇಳಬಾರ್ದು. ಸತ್ಯ ಅಸತ್ಯಗಳನ್ನ ನಾವು ಪರಿಶೀಲನೆ ಮಾಡ್ಕೊಂಡು ಮಾತಾಡಬೇಕು ಅಂತ. ಇರ್ಲಿ, ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಮಾಹಿತಿಗಳು ಹೇಳ್ತಾ ಇದ್ರೆ ಇನ್ನು 20 ದಿನ ಆದ್ರೂ ಇದು ಹೇಳ್ತಾನೇ ಇರ್ತೀನಿ, ನೀವು ಕೇಳ್ತಾನೇ ಇರ್ತೀರ. ಅದಕ್ಕೆ ಈ ಒಂದು ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ ಆ ಒಂದು ವರ್ತಗ್ರಹ ಆಗಾದ್ಮೇಲೆ ದಡ ಬರುತ್ತೆ. ಮಧ್ಯದಲ್ಲಿ ಮಧ್ಯಾಹ್ನಿಕ ಊಟ ಇವರೆಲ್ಲ ಮಾಡಬೇಕು. ಆ ತಾತಪ್ಪ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವೇಷ ಹಾಕೊಂಡಿರ್ತಕ್ಕಂತಹ ಒಂದು ತಾತ ಮುದುಕ ಅಡುಗನ್ನ ಹಿಡಿದು 3 ಹೆಜ್ಜೆ ಅಷ್ಟು ದೂರ ಹೋಗ್ತಾನಷ್ಟೇ. ಏತಕ್ಕೋ ಅಡುಗನ್ನ ಒಂದ್ಸಲಿ ನೋಡಿದಾಗ ಆ ಕಡೆಯಿಂದ ಒಂದು ತಣ್ಣ ಗಾಳಿ ಬರುತ್ತೆ. ಅದು ಒಳಗಡೆ ಇರ್ತಕ್ಕಂಥ ವಜ್ರ ವೈಡೂರ್ಯಗಳೆಲ್ಲವೂ ಸಹ ಗಾಳಿ ಹಿಂಗ್ ತುರ್ಕೊಂಡ್ ಮೇಲೆ ಹಾರ್ಕೊಂಡು ಹಿಂಗ್ ಹೋಗ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ಆ ಮಾವ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಆಗ ಹಳಿಯ ಸ್ವಲ್ಪ ನೀರು ತೆಗೆದು ಮುಖಕ್ಕೆ ಎರಚಿ ಎಬ್ಬಿಸ್ತಾನೆ. ಮಾವ ಎದ್ದೇಳು, ಭಯಭೀತನಾಗ್ಬೇಡ. ಏನೋ ನಮ್ಮ ಮುಂದೆ ನಡೀತಾ ಇರ್ತಕ್ಕಂಥ ಮಾಯಾಜಾಲವೋ ಅಥವಾ ಅದೆಲ್ಲ ಮಾವ, ನಾವು ಆ ಮುದುಕ ಬ್ರಾಹ್ಮಣರು ಬಂದಿದ್ರಲ್ಲ ತಾತಪ್ಪ, ಅವ್ರ ಹತ್ರ ನಾವು ಅಸತ್ಯವನ್ನು ನುಡಿದೆವು. ಅದು ಸತ್ಯವಾಗಿದೆ. ಅವನು ಸಾಧಾರಣ ಮನುಷ್ಯ ಅಲ್ಲ. ನಾವು ಓಡೋಗ ಅವನ ಪಾದ ಹಿಡ್ಕೊಂಡ್ರೆ ಮತ್ತೆ ನಮ್ಮ ಪದಾರ್ಥಗಳು ಯಥಾಸ್ಥಾನಕ್ಕೆ ಬರ್ಬೋದು ಅಂತ ಹೇಳಿ ಹಡಗನ್ನು ಇಳಿದು ನೋಡ್ತಾರೆ, ಹುಡುಕ್ತಾರೆ. ಒಂದಷ್ಟು ದೂರದಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾನೆ. ಓಡೋಗಿ ಹಿಂದೆಯಿಂದ ಪಾದ ಹಿಡ್ಕೊಂಡ್ಬಿಡ್ತಾನೆ. ಅಪ್ಪ ಪರಮಾತ್ಮ, ನಮ್ಮನ್ನು ಕ್ಷಮಿಸು, ನಮ್ಮ ತಪ್ಪಾಗೋಯ್ತು, ನಿಮ್ಮ ಹತ್ರ ಅಸತ್ಯವನ್ನು ನುಡಿಗೆ ನೀವು ಅನುಮಾನ ಮಾಡ್ಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಆ ಮಾವ ಹಳಿಯ ಗೋಳಾಡ್ಬಿಡ್ತಾರೆ. ಸರಿ ಅಂತೇಳಿ ಆ ಒಂದು ಸ್ಥಿತಿಯನ್ನ ನೋಡಿ ಆ ಸತ್ಯನಾರಾಯಣ ಸ್ವಾಮಿಯ ಮನಸ್ಸು ಕರಗಿ ಹಿಂದೆಗೆ ತಿರುಗಿ ಹೇಳ್ತಾನೆ. ಮುಂದೆಯಿಂದ ಹಿಂದೆಗೆ ತಿರುಗ್ತಾರೆ ಅಂತಂದ್ರೆ ಹಿಂದೆಯಿಂದ ಪಾದ ಹಿಡ್ಕೊಂಡಿರ್ತಾರೆ, ಮುಂದೆ ಹಿಂಗೆ ತಿರುಗ್ತಾನೆ. ತಿರುಗಿ ಅದು ಬಲಗಡೆನೇ ಹೀಗೆ ನೋಡಿ. ಅದರಲ್ಲೂ ಸಾಕಷ್ಟು ವಿಶೇಷ. ಯಾವತ್ತೇ ಆಗಲಿ ನಾವು ತಿರುಗಬೇಕಾದ್ರೆ ಬಲಗಡೆ ಯಾರಾದ್ರೂ ಕರೆದ್ರು ಅನ್ಕೊಳ್ಳಿ, ಬಲಗಡೆ ಹೀಗೆ ತಿರುಗ್ಬೇಕು ನೀವು. ಎಡಗಡೆ ಕೈಯಿಂದ ಹಿಂಗೆ ತಿರುಗ್ಬಿಟ್ಟು ಏನು ಅಂತ ಮಾತಾಡಿದ್ರೆ ಆ ಕೆಲಸ ಕೆಡ್ತು ಅಂತ ಅರ್ಥ ಆಯ್ತಾ? ಇಂಥದ್ದು ಸಾಕಷ್ಟಿದೆ. ಬಲಗಡೆಯಿಂದ ತಿರುಗಿ ಏನಪ್ಪ ಅಂತ ಹೇಳ್ತಾರೆ. ಆಗ ಆ ನಾರಾಯಣ ಒಂದು ಮಾತನ್ನೇ ಹೇಳ್ತಾನೆ. ಏನಂತ? ನನ್ನಿಂದ ಸಾರಿ ಬಾರಿ ಸಾಕಷ್ಟು ದುಃಖಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ. ಅದು ಏನು ಎತ್ತ ಮುಂದೆ ಏನ್ ಹೇಳುತ್ತೆ ಅದನ್ನ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಕುಂದಾಪುರದಿಂದ ದೀಪಾ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ದೀಪಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 21/7. 21? ಹಾ. 21/7. 1990. 90ನೇ ಇಸವಿ. ಸಮಯ ಹೇಳಿ. ಸಮಯ 12 ಗಂಟೆ ಬೆಳಿಗ್ಗೆ. 12 ಗಂಟೆ. ಹಾ. ಸರಿ. ಜನ್ಮರಾಶಿ ನಕ್ಷತ್ರ ಹೇಳಿ. ಜನ್ಮರಾಶಿ ಮಿಥುನ. ನಕ್ಷತ್ರ ಆದ್ರ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಅಂತ ಹೇಳ್ತಾ ಇದ್ರ ದೀಪಾ ಅವರೇ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಗುರುಜಿ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತಿಳ್ಕೊಬೇಕಾಗಿ, ಅಂದ್ರೆ ಮದುವೆ ಬಗ್ಗೆ. ಸರಿ, ಏನು ಓದ್ತಿದ್ದೀರಿ ತಾವು? ಏನು ಓದಿದ್ದೀರಾ? ನಂದು SSLC ಆಯ್ತು. ಮತ್ತೆ ಓದ್ಲಿಲ್ಲ? ಇಲ್ಲ. SSLC ಕಂಪ್ಲೀಟ್ ಮಾಡಿದ್ರಾ? ಹಾ, ಹೌದು. ಸರಿಮ್ಮ, ನಿನ್ನ ಜೀವನದಲ್ಲಿ ಚೆನ್ನಾಗಿದೆ, ಮುಂದಿನ ಜೀವನ ಭವಿಷ್ಯ ಉತ್ತಮವಾಗಿರ್ತಕ್ಕಂಥದ್ದು. ಆದ್ರೆ ನೀನು ಮಾನಸಿಕವಾಗಿ ತುಂಬಾ ನೊಂದ್ಕೊಳ್ತಿದೀಯ ದಿನೇ ದಿನೇ ಯಾಕೋ.
ಹೌದು ಸರ್. ಹೌದು ಕುಟುಂಬದಲ್ಲಿ ಗುರುಜಿ. ತಂದೆ ತಾಯಿಯಿಂದ ನೆಮ್ಮದಿ ಇಲ್ಲ, ಹೌದು. ಅಲ್ಲಿಂದ ಅವ್ರ ಕಷ್ಟಗಳನ್ನ ನೋಡಿ ನೀನ್ ದುಃಖ ಪಟ್ಕೊಂತಿದ್ಯಾ. ಹೌದು. ಮನೇಲಿ ಇರ್ಬೇಕಾ, ಯಾವ್ದಾದ್ರು ಕೆಲಸ ಇದ್ರೆ ಹೋಗಿ PG ನಲ್ಲಿ ಇದ್ಬಿಡ್ಬೋದಾಗಿತ್ತು, ಈಗ ಓದಿದ್ರೆ ಚೆನ್ನಾಗಿರ್ದೆ ಅಂತ ಈಗ ಅನಿಸ್ತಿದೆ ನಿನ್ಗೆ. ಹೌದು ಗುರುಜಿ. ನೋಡಿ, ಯಾವ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೋದು ನಿನ್ಗಿಲ್ಲ. ಹೌದು ಗುರುಜಿ. ಬೇಗ ಮದುವೆ ಮಾಡ್ಕೊಂಡು ಮುಂದಿನ ಜೀವನದಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಬಿಡಮ್ಮ, ಏನು ಚಿಂತೆ ಮಾಡಬೇಡ. ನಿನ್ ಜಾತಕದಲ್ಲಿ ಕುಜ ದೋಷ ಬೇರೆ ಇದೆ ತಾಯಿ. ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲೇನೋ ಹುಟ್ಟಿದ್ಯಾ. ಹೌದು. ಕುಜ ದೋಷ ಇರ್ತಕ್ಕಂಥದ್ದು. ಈ ಕುಜ ದೋಷ ಇದ್ದಾಗ ವಿವಾಹ ತುಂಬಾ ನಿಧಾನ ಆಗುತ್ತೆ ಅಂತ. ಮತ್ತೆ ಕುಜ ದೋಷ ಇರೋ ಹುಡುಗನ್ನೇ ಮದುವೆ ಆಗ್ಬೇಕು. ನೀನ್ ಎಷ್ಟನೇ ಮಗಳು? ನಾನು ಫಸ್ಟ್ ಒಬ್ಬಳೆ. ಒಬ್ಳೆ ಹೆಣ್ಣು ಮಗಳು, ತುಂಬಾ ಚೆನ್ನಾಗಿದೆ ನೋಡು. ಜ್ಯೇಷ್ಠ ಪುತ್ರಿಕಾ ಜ್ಯೇಷ್ಠ ಪುತ್ರನ್ ಮದ್ವೆ ಆಗುತ್ತೆ ಅಂತ ಕರೆಕ್ಟ್ ಆಗಿ ತೋರಿಸ್ತಿದೆ. ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರಿ, ಏನು ಚಿಂತೆ ಮಾಡಬೇಡಿ. ನಿಮ್ಮ ಮನೆಗೆ ಹೇಳ್ತಾಯಿ ಅಂದ್ರೆ ಮದುವೆ 3-4 ಸಂಬಂಧ ಬಂದಿದೆ. ಆದ್ರೆ ನನ್ಗೆ ಒಂದೊಂದ್ಸಲ ಇದಾಗತ್ತೆ ಹುಡುಗನ ಕಡೆ ಹೋಗ್ತಿದ್ರೆ. ಮೊದಲನೇ ಹುಡುಗ ಯಾವ್ದಾದ್ರು ಬಂದಿದ್ಯಾ? ಬಂದಿದೆ, 3 ಬಂದಿದೆ. ಆದ್ರೂ ಕೆಲವು ಕಟ್ ಆಗ್ತಾ ಇದೆ. ಆದ್ರೆ ನಿನ್ನ ಜಾತಿಯಲ್ಲಿ ಕುಜದೋಷ ಇದೆಯಲ್ಲ, ಆ ಕುಜದೋಷವನ್ನು ನಿವಾರಣೆ ಮಾಡ್ಕೊಂಬಿಡಿ, ಇಮಿಡಿಯೇಟ್ ಫಿಕ್ಸ್ ಆಗ್ಬಿಡುತ್ತೆ. ಜೂನ್ 12ನೇ ತಾರೀಕಿನ ನಂತರ ನಿನ್ಗೆ ವಿವಾಹ 100% ಚೌಲ್ಟ್ರಿ ನಿನ್ನ ಹೆಸರು ಬುಕ್ ಆಗಿರುತ್ತೆ, ಚಿಂತೆ ಮಾಡ್ಬೇಡ. ಆದ್ರೆ ಈಗ್ಲಿಂದಾನೆ 9 ದಿನ ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿ, ಮಂಗಳವಾರ ಬಿಳಿ ಎಕ್ಕದ ಹೂವಿನಿಂದ ಮಾಡಿರ್ತಕ್ಕಂಥ ಒಂದು ಮಾಲೆಯನ್ನ ಗಣಪತಿಗೆ ಒಂದು 16 ವಾರ ಕೊಡು. ಅದು ಮುಗಿಯೋಷ್ಟು ಒಳಗಡೆ ನಿನ್ನ ಮದುವೆ ಚೆನ್ನಾಗಿ ಆಗಿರುತ್ತೆ, ಚಿಂತೆನೇ ಮಾಡ್ಬೇಡತ್ತ. ಇಷ್ಟು ಮಾಡು, ನಿನ್ನ ಜೀವನ ತುಂಬಾ ಸುಸೂತ್ರವಾಗಿ ಚೆನ್ನಾಗಿರ್ಲಿ. ಯಾವಾಗ್ಲೂ ಆ ದೇವಿಯ ಅನುಗ್ರಹ ನಿನ್ ಮೇಲೆ ಇರ್ಲಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹೆಸರು ಹಾಗೂ ಊರಿನ ಗೌಪ್ಯವಾಗಿಡಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಒಂದು ಪತ್ರದಲ್ಲಿ ಹೇಳ್ತಾ ಇದ್ದಾರೆ, MBBS ಪದವಿಯನ್ನು ನಾನು ಪಡ್ಕೊಂಡಿದ್ದೀನಿ. ಇನ್ನು ನಾಗರ ಪಂಚಮಿ ದಿನದಂದು ನಾನು ಹುಟ್ಟಿದ್ದು 84ನೇ ಇಸವಿ ಆಗಸ್ಟ್ 1ನೇ ತಾರೀಕು ಅಂತ ಹೇಳಿದ್ದಾರೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಶನಿ ಕಾಟದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ನೀವು ಹೇಳಿದಂಥ ಪ್ರತಿಯೊಂದು ಮಾತು ನನ್ನ ಜೀವನದಲ್ಲಿ ನಡೆದಿದೆ. ಎಲ್ಲ ರೀತಿಯ ತೊಂದರೆಗಳನ್ನು ನಾನು ಅನುಭವಿಸಿದ್ದೀನಿ. ಇದಕ್ಕೂ ಕೂಡ ನನಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಇದರಿಂದ ಈಗ ದಯವಿಟ್ಟು ನನ್ನ ಮುಂಬರುವ ದಿನಗಳು ಹೇಗಿರುತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಮದುವೆಗೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀವಿ, ಎಲ್ಲಿಯೂ ಫಿಕ್ಸ್ ಆಗ್ತಿಲ್ಲ. ಯಾವ ದೋಷ ಇರಬಹುದು ದಯವಿಟ್ಟು ತಿಳಿಸಿ ಹೇಳಿ ಅಂತ ಹೇಳಿದ್ದಾರೆ. ಜೈ ಜಗಜ್ಜನನಿ. ನಿನ್ನ ಜಾಗದಲ್ಲಿ ಕುಜದೋಷ 4ನೇ ಮನೆಯಲ್ಲಿರ್ತಕ್ಕಂತಹ ಕುಜನ ಒಂದು ತೊಂದರೆ. ತನುಸ್ಥಾನಾಧಿಪತಿ ಲಗ್ನಾಧಿಪತಿ ದುಸ್ಥಾನದಲ್ಲಿ ಇರತಕ್ಕಂಥದ್ದು. ಆದರೆ ವಿದ್ಯಾಭ್ಯಾಸ ಏನೋ ತುಂಬ ಚೆನ್ನಾಗಿದೆ, ಉದ್ಯೋಗನೂ ಚೆನ್ನಾಗಿದೆ, ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಎಲ್ಲ ರೀತಿ ಒಂದ್ ಕಡೆ ತಂದೆಯಿಂದ ಕಿರುಕುಳ, ತಾಯಿ ಕಡೆಯಿಂದ, ಅಣ್ಣ ತಮ್ಮ, ಎಲ್ಲ ಬಂಧು ಬಾಂಧವರಿಂದ ಕೂಡ ಮನಸ್ಸಿಗೆ ಅಶಾಂತಿ. ನಿಮಗೆ ನನ್ನ ಜೀವನದಲ್ಲಿ ನನಗೆ ಅಂತ ಯಾರು ಇಲ್ವಾ ಭಗವಂತ, ನನ್ನವರು ಅಂತ ಯಾರು ಇಲ್ವಾ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಗಳನ್ನ ತಂದ್ಕೊಟ್ಬಿಡುತ್ತೆ. ಆದ್ರೆ ವಿವಾಹಕ್ಕೆ ತೊಂದರೆ ಆಗ್ತಿದೆಯಲ್ಲ, ಏನಿರ್ಬೋದು ಇದರಲ್ಲಿ ಸಮಸ್ಯೆ? ನಿಜವಾಗ್ಲೂ ಕಳತ್ರ ದೋಷಗಳಿದ್ದಾಗ, ಕುಜದೋಷ ಒಂದು ಕಳತ್ರ ದೋಷಗಳಿದ್ದಾಗ ತುಂಬ ತೊಂದರೆ ಆಗುತ್ತೆ. ನೀವು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಮನೆ ದೇವರು ವಿಷ್ಣು ಆಗಿದ್ದ ಪಕ್ಷದಲ್ಲಿ, ವೆಂಕಟೇಶ್ವರ ಇಂಥದ್ದು ವಿಷ್ಣು ಆಗಿದ್ದ ಪಕ್ಷದಲ್ಲಿ ಮಹಾವಿಷ್ಣುವಿನ ಒಂದು ಕಲ್ಯಾಣೋತ್ಸವವನ್ನು ಮಾಡಿಸಿ. ಶಿವ ಆಗಿದ್ದ ಪಕ್ಷದಲ್ಲಿ ಉಮಾಮಹೇಶ್ವರ ಅಂದ್ರೆ ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಮಾಡಿಸಿ. ಅಥವಾ ಹನುಮಂತ ಆಗಿದ ಪಕ್ಷದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸಿ. ಈ ರೀತಿ ಮಾಡಿಸ್ತಕ್ಕಂಥದ್ದು. ಅದರಿಂದ ನಿಮ್ಮ ಮನೆ ದೇವರು ಯಾವುದಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಲ್ಯಾಣೋತ್ಸವವನ್ನು ಮಾಡಿಸೋದ್ರಿಂದ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಮದುವೆ ಜೀವನಕ್ಕೆ ತುಂಬಾ ಶೀಘ್ರವಾಗಿ ಹೆಜ್ಜೆ ನೀಡಬಹುದು. ಆ ಜೀವನನೂ ಚೆನ್ನಾಗಿರುತ್ತೆ. ಇನ್ನು ಶನಿ ಕಾಟದಿಂದ ಇನ್ನೂ 2.5 ವರ್ಷ ಮುಗಿದೋಯ್ತು. ಈ ನವೆಂಬರ್ ತಿಂಗಳಿಗೆ ನಿನ್ನ ಜೀವನದಲ್ಲಿ ಶನಿ ಕಾಟನ ತೊಲಗ್ತಾ ಇದೆ. 7.5 ವರ್ಷ ಶನಿ ಕಾಟ, ಅದರಲ್ಲಿ 7 ವರ್ಷ ಕಂಪ್ಲೀಟಾಗಿ ಆಗೋಯ್ತು. ಆದ್ರಿಂದ ಇನ್ಮುಂದೆ ಏನೂ ಚಿಂತೆ ಮಾಡಬೇಡಿ. ಪ್ರತಿ ಮಂಗಳವಾರವೂ ಹನುಮಂತನಿಗೆ ಸ್ವಲ್ಪ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಕೊಟ್ಟು, ಸೋಮವಾರ ಬೆಳಗ್ಗೆ 7:30ಯಿಂದ 9 ಗಂಟೆಯಲ್ಲಿ ರಾಹುಕಾಲದಲ್ಲಿ ಒಂದು ಸ್ಫಟಿಕಲಿಂಗವನ್ನು ಕೈಯಲ್ಲಿಟ್ಕೊಂಡು, ಈ ರೀತಿ ಸ್ಫಟಿಕಲಿಂಗವನ್ನು ಕೈಯಲ್ಲಿಟ್ಕೊಂಡು ಅದನ್ನು ಗಂಧ ಇಟ್ಕೊಂಡು ಹೀಗೆ ಅದನ್ನೇ ನೋಡಿಕೊಂಡು ಮನಸ್ಸಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ನೀನು 108 ಸಲ ಹೇಳ್ಕೋಬೇಕು. ಅದನ್ನೇ ನೋಡ್ತಾ ಇರಬೇಕು, ಕಣ್ಮುಚ್ಚಬಾರ್ದು.
ಕಣ್ಣು ಮುಚ್ಚಿದ್ರು ಮತ್ತೆ ಅದನ್ನೇ ನೋಡ್ತಾ ಇರಬೇಕು. ಈ ರೀತಿ ಒಂದು ರೌಂಡ್ ಬರಬೇಕು. ಇದು ಒಂದು ಸುತ್ತು ಬಂದು 108. ಮತ್ತೆ ಅದನ್ನಲ್ಲಿಟ್ಟು ಅದಕ್ಕೆ ಧೂಪ ದೀಪ ಕೊಟ್ಟು ಒಂದು ಹೂವು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರ ಎದ್ದು ಬನ್ನಿ. ಇದು ಒಂದು 108 ದಿನಗಳ ಕಾಲ ಮಾಡಿ. ಇದು ಮುಗಿಯೋಷ್ಟು ಒಳಗಡೆ ನಿಮಗೆ ವಿವಾಹ ನಿಶ್ಚಯ ಆಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ರಮೇಶ್ ಅನ್ನೋರು ಮೈಸೂರಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ಹಲೋ, ನಮಸ್ತೆ ರಮೇಶ್ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 25/8/77 ಮೇಡಮ್. 25/8/77 ಇಸ್ವಿ. 77. ಹಾ, ಸಮಯ ಗುರುವಾರ ನೈಟ್ 12 ಗಂಟೆ ಮೇಡಮ್. ಗುರುವಾರ. ಸರಿ. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಮೇಡಮ್ ಅದು ಇಲ್ಲ ಮೇಡಮ್, ಗೊತ್ತಿಲ್ಲ. ಗುರುಜಿ ಅವರಿದ್ದಾರೆ, ರಮೇಶ್ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಾ, ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಅದೇ ಹುಟ್ಟಿರ್ತಕ್ಕಂಥದ್ದು ನೀವು ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ. ಹಾ ಸರ್. ನೋಡಿ, ರಮಲಶಾಸ್ತ್ರವನ್ನು ತೋರಿಸ್ತಿದೆ. ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಗುರುವಾರ ಅಲ್ವಾ ನೀವು ಹುಟ್ಟಿದ್ದು? ಗುರುಜಿ. ಹಾ, ಆದ್ರೆ ನಿಮ್ಮ ರಮೇಶ್ ಹೆಸರ ಮೇಲೆ ಮಾತ್ರ ಚಿತ್ತಾ ನಕ್ಷತ್ರ ತುಲಾ ರಾಶಿ ಅಷ್ಟೇ. ಗುರುಜಿ. ಆದ್ರೆ ಜಾತಕದಲ್ಲಿ ನಾನು ನೋಡ್ತಾ ಇದ್ದೀನಿ, ಗುರುವಿನ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು ಕುಟುಂಬ ಸ್ಥಾನ. ಕುಟುಂಬದಲ್ಲೂ ನಿಮ್ಗೆ ನೆಮ್ಮದಿ ಇಲ್ಲ, ಆರ್ಥಿಕತೆಯಲ್ಲೂ ನೆಮ್ಮದಿ ಇಲ್ಲ. 100% ಗುರುಜಿ. ಏನ್ ಮಾಡ್ಬೇಕು ಗುರುಜಿ? ಎಷ್ಟು ದುಡ್ಡು ಬಂದ್ರೂ ಖರ್ಚಾಗ್ತಿದೆ, ಸಾಲ ಮಾಡಿದ್ರೆ ತೀರ್ಸಕ್ಕೂ ಆಗ್ತಿಲ್ಲ. ಸರಿ, ಮನೆಯಲ್ಲಾದ್ರೂ ನೆಮ್ಮದಿ ಇರೋಣ ಅಂದ್ರೆ ಮನೆಯಲ್ಲಿ ಅಸಲು ನೆಮ್ಮದಿನೇ ಇಲ್ಲ, ಸಪೋರ್ಟಿವೂ ಇಲ್ಲ ನಿಮ್ಗೆ. ಈ 3 ಕಾರಣಾಂತಗಳಿಂದ ಜೀವನದಲ್ಲಿ ವಿರಕ್ತಿಯ ಭಾವನೆ ಬಂದಿರತಕ್ಕಂಥದ್ದು. ಇದಕ್ಕೆಲ್ಲವೂ ಕಾರಣ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ 6ನೇ ಮನೆಯಲ್ಲಿರ್ತಕ್ಕಂಥದ್ದು ಮತ್ತು ಗುರು ನೀಚ ಗುರು ಆಗಿರ್ತಕ್ಕಂಥದ್ದು. ಈ ದೋಷ ನಿವಾರಣೆ ಆಗ್ಬೇಕಾಗತ್ತೆ. ಪ್ರತಿ ಗುರುವಾರ ನಿಮ್ಮ ಕೈಯಿಂದ ಒಂದು ಹಳದಿ ವಸ್ತ್ರ, ಸ್ವಲ್ಪ ಕಡಲೆಕಾಳನ್ನ ಅದರಲ್ಲಿ ಇಟ್ಟು ದಾನವನ್ನು ಕೊಟ್ಬಿಡಿ, ಯಾವ್ದಾದ್ರೂ ದೇವಸ್ಥಾನದಲ್ಲಿ. ಈ ರೀತಿ 16 ಗುರುವಾರ ಮಾಡ್ತಾ ಬನ್ನಿ, ವಾರಕ್ಕೊಂದ್ಸಲಿ. ಮತ್ತೆ ಹೇಳಿ. ಈ ಗುರುವಾರ ಮಾಡಿ, ಸ್ಟಾರ್ಟ್ ಮಾಡಿ. ಗುರುವಾರದಿಂದಾನೇ ಮಾಡಿ, ಖಂಡಿತವಾಗ್ಲೂ ಮಾಡಿ, ಒಳ್ಳೇದಾಗತ್ತೆ. ಚಿಂತೆನೇ ಮಾಡಬೇಡಿ, ಇವತ್ತಿಂದಾನೇ ಮಾಡಿ. ಆ ಒಂದು ಎಲ್ಲ ರೆಡಿ ಮಾಡ್ಕೊಂಬಿಡಿ. ಒಂದು ಹಳದಿ ವಸ್ತ್ರ, ಕಡಲೆಕಾಳು ಅದ್ರಲ್ಲಿ ಹಿಟ್ಟು ದಾನ ಕೊಡುವಂಥದ್ದು. ಈ ರೀತಿ 16 ಗುರುವಾರ ಮಾಡಿಕೊಂಡು, ಮತ್ತೆ ಸಪ್ತಮಾಧಿಪತಿ 6ನೇ ಮೈಲಿ ಕೂತಿರೋದ್ರಿಂದ ಅದು ಶತ್ರು ಸ್ಥಾನದಲ್ಲಿ ಪತ್ನಿಯ ಸ್ಥಾನ ಕೂತಿನ, ಕುಟುಂಬ ಸ್ಥಾನಾಧಿಪತಿ ಅಲ್ಲಿ ಕೂತಿನ, ಕುಟುಂಬದಲ್ಲಿ ನೆಮ್ಮದಿ ಸಿಗೋದಿಲ್ಲ ಅಂತ. ಆ ಕುಟುಂಬದಲ್ಲಿ ನೆಮ್ಮದಿಗೋಸ್ಕರ ಸೋಮವಾರ ಸಾಯಂಕಾಲ ಎಲ್ಲಾದ್ರೂ ಚಂದ್ರಮೌಳೇಶ್ವರನ ದೇವಸ್ಥಾನ ಅಲ್ಲಿ ಹೋಗಿ, ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿ ಹೋಗಿ ಒಂದು ಬಿಲ್ವಾರ್ಚನೆಯನ್ನ ಮಾಡಿಸಿ ರಾತ್ರಿ ಮನೆಗೆ ಬಂದು ಉಪ್ಪಿಲ್ಲದ ಮೊಸರನ್ನವನ್ನ ತಿಂದು ಮಲಗಬೇಕು. ಈ ರೀತಿ ಒಂದು 16 ವಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ಮುಗಿಯೋಷ್ಟು ಒಳಗಡೆನೆ ನಿಮ್ಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ, ಬಿಸ್ನೆಸ್ ಅಭಿವೃದ್ಧಿ, ಕುಟುಂಬದಲ್ಲಿ ನೆಮ್ಮದಿಯೂ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ಚಾಮರಾಜನಗರದಿಂದ ಕಲ್ಯಾಣಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಕಲ್ಯಾಣಿ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 22 ಹಾ 9 ಹಾ 89. 22/9/89 ಇಸ್ವಿ. ಹೌದು. ಸಮಯ ಹೇಳಿ. ಮಧ್ಯರಾತ್ರಿ 12:15, 1:15. ಮಧ್ಯರಾತ್ರಿ 1:15 ಅಂದ್ರೆ ಇದು 23ನೇ ತಾರೀಕಿಗೆ ಬೀಳುತ್ತೆ. 22 ಬೀಳುತ್ತೆ. 21, 22 ಮತ್ತೆ. ಸರಿ. ಜನ್ಮ ರಾಶಿ ನಕ್ಷತ್ರ ಹೇಳಿ. ಗೊತ್ತಿಲ್ಲ ಮೇಡಮ್. ಗುರುಜಿ ಅವರಿದ್ದಾರೆ, ಕಲ್ಯಾಣಿ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ನೀವು ಹುಟ್ಟಿರ್ತಕ್ಕಂಥದ್ದು ಗುರುವಾರ ರಾತ್ರಿ ಶುಕ್ರವಾರ ಬೆಳಗ್ಗೆ ಅಲ್ವಾ? ಹೌದು ಗುರುಜಿ. ಹಾ, ಗುರುವಾರ ರಾತ್ರಿ ಶುಕ್ರವಾರ ಬೆಳಗ್ಗೆ ಭಾದ್ರಪದ ಮಾಸದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೌದು. ಮೃಗಶಿರ ನಕ್ಷತ್ರ, ಋಷಭ ರಾಶಿ. ಆಯ್ತು ಗುರು. ಮೃಗಶಿರ ನಕ್ಷತ್ರ, ಋಷಭ ರಾಶಿ ಫಾಲೋ ಮಾಡೋಕೋಬೇಕು. ಚತುಸ್ಥಾನ, ಕುಟುಂಬ ಸ್ಥಾನ. ಮದ್ವೆ ಆಯ್ತಮ್ಮ? ಇನ್ನ ಇಲ್ಲ ಗುರುಜಿ. ಏನ್ ಓದಿದ್ರಿ ತಾವು? ಗುರುಜಿ, ನಂದು BE ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದೆ. ನಾನ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಜೊತೆನಲ್ಲಿ ಮದ್ವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಎಷ್ಟು ದಿನದಿಂದ ಮದ್ವೆಗೆ ಪ್ರಯತ್ನ ಮಾಡ್ತಿದ್ದಾರೆ? ಲಾಸ್ಟ್ ಡಿಸೆಂಬರ್ ಇಂದ ಗುರುಜಿ. ಸರಿಮಾ. ನೋಡಿ, ನಿನ್ ಜಾತಕದಲ್ಲಿ ಲಗ್ನದಿಂದ 12ನೇ ಮೈಲಿ ಗುರು ಇರತಕ್ಕಂಥದ್ದು ಅಂತಂದ್ರೆ ಲಗ್ನಾಧಿಪತಿಯು ಕೂಡ ಸ್ವಲ್ಪ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ. ಅದರಿಂದ ಉದ್ಯೋಗದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆಯಾ? ಹುಡುಕ್ತಾ ಇದೆಯಾ? ನೀನ್ ಇಂಟೆಲಿಜೆಂಟ್, ಎಲ್ಲ ಚೆನ್ನಾಗಿದೆ, ಎಲ್ಲೋದ್ರೂ ಇಂಟರ್ವ್ಯೂ ಪಾಸ್ ಮಾಡ್ಬಿಟ್ಟು ಬರ್ತೀಯ, ಬಟ್ ರಿಸಲ್ಟ್ ಸಿಗ್ತಿಲ್ಲ ಆ ಕಡೆಯಿಂದ.
ಹೌದು ಗುರುಜಿ, ಆ ಸ್ವಲ್ಪ ರೀತಿ ಆಗ್ತಿದೆ. ಮತ್ತೆ ಈ ಒಂದು ವಿಶೇಷವಾಗಿ ಗುರುವಿನ ಒಂದು ದೋಷ ನಿವಾರಣೆ ಮಾಡ್ಕೋಬೇಕು ತಾಯಿ. ಏನ್ ನಿಮ್ ಮನೆ ದೇವರು? ಬಿಳಿಗಿರಿ ರಂಗನಾಥ ಸ್ವಾಮಿ. ಮನೆಯಲ್ಲಿ ಒಂದು ಸಣ್ಣದು ಬೆಳ್ಳಿ ಹಸು ಕರುವಿನ ಸಮೇತ ಇರುವಂತದ್ದು ತಂದು ಅದನ್ನ ಗುರುವಾರನೇ ಮನೆಗೆ ತರಬೇಕು. ಹೊಸದು ಗುರುವಾರ ಮನೆಗೆ ತಂದು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದ್ರೂ ತಂದು ಸಾಯಂಕಾಲದ ಸಮಯದಲ್ಲಿ ಫಸ್ಟ್ ಡೇ ಅದನ್ನಿಟ್ಟು ಪೂಜೆ ಮಾಡಿ ಒಂದು ಬಾಳೆಹಣ್ಣು ಮತ್ತೆ ಅಕ್ಕಿ ನೈವೇದ್ಯ ಮಾಡಿ ಅದನ್ನ ರಾತ್ರಿಯಲ್ಲಿ ಅದ್ರ ಮುಂದೆ ಇಟ್ಟು ಮಾರನೇ ದಿನ ಬೆಳಗ್ಗೆ ಅದಕ್ಕೆ ಹಸುಕ್ ತಿನ್ನಿಸ್ಬಿಡ್ಬೇಕು. ಈ ರೀತಿ ಸತತವಾಗಿ ಒಂದು 48 ದಿನಗಳ ಕಾಲ ಗೋ ಪೂಜೆಯನ್ನ ಮಾಡ್ತಾ ಬನ್ನಿ. ಪ್ರತಿ ಶನಿವಾರ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನ ನೆನೆಸಿರೋದನ್ನ, ಬೆಲ್ಲ ಮತ್ತು ಅಕ್ಕಿ ಸ್ವಲ್ಪ ಎಳ್ಳು ಇಷ್ಟನ್ನು ಅದಕ್ಕೆ ಹಸುಕ್ ತಿನ್ನಿಸ್ಬಿಡಿ. ಈ ರೀತಿ ಒಂದು 16 ಶನಿವಾರ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಅದು ಮುಗಿಯೋಷ್ಟು ಒಳಗಡೆ ನಿಮ್ಗೆ ಉದ್ಯೋಗನೂ ಸಿಕ್ಕಿರುತ್ತೆ, ಉನ್ನತ ಅಧಿಕಾರಿನೂ ಆಗ್ಬೋದು, ಉತ್ತಮ ಸ್ಥಾನನೂ ಸಿಕ್ಕುತ್ತೆ, ಮದ್ವೆನೂ ನಿಶ್ಚಯ ಆಗುತ್ತೆ ತಾಯಿ. ಮದ್ವೆ ಜೀವನ ತುಂಬಾ ಚೆನ್ನಾಗಿದೆಯಮ್ಮ, ಏನೂ ಚಿಂತೆ ಮಾಡಬೇಡ. ಭಗವಂತ ನಿನ್ ಕಡೆ ಇದ್ದಾನೆ. ಜೀವನದಲ್ಲಿ ಸಾಕಷ್ಟು ನೊಂದಿರೋದಕ್ಕೆ ಉತ್ತಮವಾದ ಪ್ರತಿಫಲಗಳನ್ನ ಕೊಡ್ತಾನೆ ತಾಯಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಹಾವೇರಿಯಿಂದ ತುಳಸ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಹಾವೇರಿಯಿಂದ ಬಂದಂತ ಪತ್ರ ತಮ್ಮನ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. 8 ಜನ ಮಕ್ಕಳು ಇವರ ತಂದೆ ತಾಯಿಗೆ. ಕೊನೆಯವನಾದಂತ ಸಂಜೀವ್ ಅವ್ರ ಬಗ್ಗೆ ಕೇಳಬೇಕು, ಮುಂದಿನ ವಿವಾಹ ಜೀವನದ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ತಂದೆಯನ್ನ ಕಳ್ಕೊಂಡಿದ್ದಾರೆ ಈಗಾಗಲೇ, ಸಾಕಷ್ಟು ಮನೆಯಲ್ಲಿ ಜವಾಬ್ದಾರಿ ಹೆಚ್ಚಾಗಿದೆ. ಇನ್ನ 8ನೇವನು ಅಂದ್ರೆ ಕೊನೆಯಂತ ಸಂಜೀವ್ ಅವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಜಾತಕ ಬಂದಿದೆ, ಆದ್ರೆ ಬರುವಂತ ಎಲ್ಲಾ ಜಾತಕಗಳು ಏಕನಾಡಿ ಅಂತ ಹೇಳ್ತಾರೆ. ಬೇಡ, ಇದು ವ್ಯರ್ಜ, ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಹೀಗೆ? ಏಕನಾಡಿ ಅಂದ್ರೆ ಏನು? ಈ ರೀತಿಯಾದಂತ ಸಂಬಂಧಗಳಿಗೆ ಮದುವೆ ಮಾಡಬಹುದಾ ಬೇಡವಾ ಅಂತ ಕೇಳ್ತಿದ್ದಾರೆ. ಮನೆ ದೇವರ ಹೆಸರು ಕೇದಾರಲಿಂಗೇಶ್ವರ ಹಾಗೂ ಸವದತ್ತಿ ರೇಣುಕಾ ಅಂತ ಹೇಳಿದ್ದಾರೆ. ಪತ್ರ ಬರೆದಿರೋ ತಂದೆ ತಾಯಿನ? ಇಲ್ಲ, ಅಕ್ಕ. ಜೈ ಮಹಾಕಾಳಿ. ಅತಿ ಹೆಚ್ಚು ನಾಡಿ ದೋಷಗಳು ಬರ್ತಿರ್ಬೇಕಾದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಅವ್ರಿಗೆ ಇಚ್ಛಾ ವಿವಾಹ ಆಗುತ್ತೆ ಅಂತ ಒಂದು. ಹಾಗೆ ಎಲ್ಲರಿಗೂ ನಡೆಯೋದಿಲ್ಲ, ಕೆಲವ್ರಿಗೆ ಮಾತ್ರ. ನಾಡಿ ಶುದ್ಧಿ ಇಲ್ಲ, ನಾಡಿ ದೋಷ ಬರ್ತಿದೆ ಅಂತಂದಾಗ ಪ್ರೀತಿ ಪ್ರೇಮದ ವಿವಾಹಗಳಾಗತ್ತೆ ಅಂಥದ್ದು ಒಂದು ಪ್ರತೀತಿ ಇದೆ. ಅಥವಾ ಸಂಬಂಧದಲ್ಲಾದರೂ ಆಗ್ಬೋದು ಅಂತ. ಅತಿ ಹೆಚ್ಚು ಅದನ್ನೇ ಬರ್ತಿರ್ಬೇಕಾದ್ರೆ ಅದು ಎಲ್ಲರಿಗೂ ಅಲ್ಲ, ಕೆಲವು ಜಾತಕಗಳು ಅನ್ವಯಿಸುತ್ತೆ. ಆದರೆ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ರಮಲಶಾಸ್ತ್ರದಲ್ಲಿ ನೋಡಿ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಕುಟುಂಬ ಸ್ಥಾನ, ದ್ವಿತೀಯಾಧಿಪತಿ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಸಂಬಂಧದಲ್ಲಿ ಮದುವೆ ಆಗಲ್ಲ, ಹೊಸ ಸಂಬಂಧನೇ. 2ನೇ ಹುಡುಗನ ಜೊತೆ ಮದುವೆ ಆಗುತ್ತೆ. ಮದುವೆ ಅಂದರೆ ಅವರ ಮಗನಿಗೆ ದ್ವಿತೀಯ ಪುತ್ರನ ಆಗಿರ್ತಾನೆ ಅಂತ ಕುಟುಂಬದಲ್ಲಿ. ಈ ಏಕನಾಡಿ ಇರತಕ್ಕಂಥ ಜಾತಕಗಳಿಗೆ ಮದುವೆ ಮಾಡಬಾರ್ದು. ಏಕನಾಡಿ ಜಾತಕ ಅಂತಂದ್ರೆ ನಾಡಿ ದೋಷ ಅಂತಂದಾಗ ಅವರ ದೇಹದಲ್ಲಿರ್ತಕ್ಕಂತಹ ಕೆಲವೊಂದು ವೀರ್ಯಗಳ ಒಂದು ಸಂಬಂಧಪಟ್ಟಿರೋ ಹಾಗಿರ್ತಕ್ಕಂಥ ಒಂದು ಸೈನ್ಸ್ ಅದು. ಒಂದೇ ನಾಡಿಯಲ್ಲಿರ್ತಕ್ಕಂಥ ಅವ್ರು ಮದುವೆ ಮಾಡಿದಾಗ ಅತಿ ಹೆಚ್ಚು ಅವರಿಗೆ ಗರ್ಭಕೋಶದ ಇನ್ಫೆಕ್ಷನ್ಸು, ಯೂಟ್ರಸ್ ಕ್ಯಾನ್ಸರ್ಸ್, ಯೂಟ್ರಸ್ ರಿಲೇಟೆಡ್, ಮತ್ತೆ ಇವರು ಯೂರಿನ್ ಇನ್ಫೆಕ್ಷನ್ಸು, ಇವರಿಗೆ ಗರ್ಭಕೋಶದ ಏನೇನು ಸಮಸ್ಯೆಗಳು ಬರುತ್ತೋ ಅದರಿಂದ ಆಗುತ್ತೆ. ಅಂತಂದ್ರೆ ಇವರ ಇಬ್ಬರ ಎನರ್ಜಿ ನೆಗೆಟಿವಿಟಿನಲ್ಲಿ ಇರುತ್ತೆ. ಅದರಿಂದ ಅವ್ರಿಗೆ ಸಂತಾನ ಬಲನೂ ಆಗೋದಿಲ್ಲ, ಮಕ್ಕಳು ಆಗೋದಿಲ್ಲ ನಾಡಿ ದೋಷ ಇದ್ದಾಗ. ಅದರಿಂದ ದಯವಿಟ್ಟು ನಾಡಿ ಏಕನಾಡಿ ಇರತಕ್ಕಂಥವ್ರು ಮದುವೆ ಮಾಡ್ಕೋಬಾರ್ದು. ಆರ್ತಿ ಮದುವೆ ಮಾಡ್ಕೊಂಡ್ರು ಅವ್ರಿಗೆ ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯತೆ ಮಕ್ಕಳು ಹುಟ್ಟುವಂಥದ್ದು, ಹುಟ್ಟಿದ ತಕ್ಷಣ ತೀರ್ಕೊಂಬಿಡುವಂಥದ್ದು, 4-5 ವರ್ಷ ಆದ್ರೂ ಬುದ್ಧಿ ಮಂದ್ಯ ಇರುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಜನ. ಅದನ್ನ ಇಂಥ ಮೂರ್ಖತನಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಅದರಿಂದ ದಯವಿಟ್ಟು ಈ ಮಗುಗೆ ಜಾತಕದಲ್ಲಿರ್ತಕ್ಕಂಥ ದೋಷವನ್ನ ಅಂದ್ರೆ ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ, ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಳಸಿ ಮಾಲೆಯನ್ನು ಕೊಟ್ಟು ತುಪ್ಪದ ದೀಪ ಹಚ್ಚಿ 4 ಪ್ರದಕ್ಷಿಣೆಯಲ್ಲಿ ಹಾಕಿ ಬರಬೇಕು. 4 ಪ್ರದಕ್ಷಿಣೆಗಳನ್ನ ಗರ್ಭಗುಡಿಯನ್ನ ಹಾಕಿ ಅಥವಾ ದೇವಾಲಯನ ಹಾಕಿ ಬರೋದ್ರಿಂದ ಈ ರೀತಿ ಒಂದು 9 ವಾರ ಮಾಡಲಿ, ಮದುವೆ ನಿಶ್ಚಯ ಆಗ್ಬಿಡುತ್ತೆ. ಚಿಂತೆ ಮಾಡಬೇಡಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಮೈಸೂರಿಂದ ಅನಿಲ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಅನಿಲ್ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 3/11/1962. 3/11/62ನೇ ಇಸವಿನಾ? ಹೌದು. ಸಮಯ ಹೇಳಿ. ಸಮಯ ಮಧ್ಯರಾತ್ರಿ. ಮಧ್ಯರಾತ್ರಿ ಎಷ್ಟೊತ್ತಿಗೆ? 1:30. ಸರಿ. ಜನ್ಮ ರಾಶಿ ನಕ್ಷತ್ರ? ಜನ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಗುರುಜಿ ಅವರಿದ್ದಾರೆ, ಅನಿಲ್ ಅವರೇ ಉತ್ತರಿಸ್ತಾರೆ. ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಗುರುಜಿ ಅವರೇ. ನಮಸ್ತೆ. ಹೇಳಿ, ನೀವು ಹುಟ್ಟಿರೋದು ಶನಿವಾರನಾ? ಶನಿವಾರ. ಹೌದು. ಅಂದ್ರೆ ಶುಕ್ರವಾರ ರಾತ್ರಿ, ಶನಿವಾರ ಬೆಳಗ್ಗೆ? ಹೌದು. ಹಾ,
ನೀವು ಹುಟ್ಟಿರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದಲ್ಲಿ ಧನು ರಾಶಿಯಲ್ಲಿ ಹುಟ್ಟಿದ್ರಿ. ಹಾ ಹಾ ಹೇಳಿ ಗುರುಜಿ. ಪೂರ್ವಾಷಾಢ ನಕ್ಷತ್ರ ಧನು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಧನು ರಾಶಿನೇ ನೀವು ಫಾಲೋ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಜಾತಕ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಬಂದ್ಬಿಟ್ಟಿದೆ. ನಿಮ್ಗೆ 16ನೇ ವರ್ಷ ಅಂದ್ರೆ 20ನೇ ವರ್ಷ, 16ರಿಂದ 20 ವರ್ಷದಕ್ಕೆ ಸ್ಟಾರ್ಟ್ ಆಗಿದ್ದ ಕಷ್ಟ ಇದುವರೆಗೂ ದೂರ ಆಗಿಲ್ಲ. ಹಾ ಹಾ ಹೇಳಿ ಗುರುಜಿ. ಅವತ್ತಿಂದ ಸಂಕಷ್ಟದಲ್ಲೇ ಇದ್ದೀರಿ. ಹೌದು ಗುರುಜಿ ಅವರೇ. ಒಂದಾದ್ಮೇಲೆ ಕಂಟಿನ್ಯೂಸ್ ಚೈನ್ ಲಿಂಕು. ಏನೋ ಒಂದು ತಪ್ಸ್ಕೊಳ್ಳೋಷ್ಟಾಗಿ ಇನ್ನೊಂದೇನೋ ಒಂದು ರೆಡಿ ಆಗಿರುತ್ತೆ. ಹೌದು ಗುರುಜಿ ಅವರೇ. ನೋಡಿ, ಕುಟುಂಬದವರೆಲ್ಲ ಶತ್ರುಗಳೇ ನಿಮ್ಗೆ. ಹೌದು ಗುರುಜಿ. ಯಾರಿಂದನೂ ಸಪೋರ್ಟ್ ಇಲ್ಲ. ಹೌದು ಗುರುಜಿ ಅವರೇ. ನೀವ್ ನಿಮ್ ಕಾಲ್ ಮೇಲೆ ನೀವೇ ನಿಂತ್ಕೊಂಡು ನೀವೇ ದುಡಿದು ಎಲ್ಲರಿಗೂ ನೀವು ಮಾಡಿದ್ರಿ. ಹಸುವಿನ ತರ ನಿಮ್ಮನ್ನ ಉಪಯೋಗ ಮಾಡ್ಕೊಂಡ್ರು. ಕೊನೆಗೆ ಎಲ್ಲರೂ ದೂಷಣೆ ಮಾಡಿ ದೂರ ಇಟ್ಬಿಟ್ರು. ಹೌದು ಗುರುಜಿ ಅವರೇ. ನಿಮ್ ಜೀವನದಲ್ಲಿ ಸಾಕಷ್ಟು ನೊಂದಿದ್ರಿ. ಖಂಡಿತ ಇನ್ನ ಇವತ್ತಿಗೆ ಕೊನೆ ಆಯ್ತು ಅಂತ ತಿಳ್ಕೊಳ್ಳಿ. ನೀವ್ ಎಷ್ಟನೇ ಮಗ ನಿಮ್ ತಂದೆಯವ್ರಿಗೆ? ನಾವ್ ಇಬ್ರು 4 ಜನ ಮಕ್ಳು ಗುರುಜಿ ಅವರೇ. 2 ಹೆಣ್ಣು 2 ಗಂಡು. ನೀವ್ ಎಷ್ಟು ಗಂಡ್ ಮಕ್ಳಲ್ಲಿ ನೀವ್ 2ನೇವರ ಮೊದಲನೇವರ? ನಾ 3ನೇವನು. ಗಂಡ್ ಮಕ್ಳಲ್ಲಿ 2ನೇವನು. ಹಾ, ಅದೇ 3ನೇ ಇದ್ದವನು ನಾನು. ಅಂದ್ರೆ ಗಂಡ್ ಮಕ್ಳಲ್ಲಿ ಕೊನೆಯವರು ನೀವೇ ಆಗ್ತೀರಾ? ಹೌದೌದು. ಹಾ, ನಿಮ್ ಕುಟುಂಬದಲ್ಲಿ ತಂದೆ ತಾತ ಯಾರಿಗಾದ್ರೂ 2 ಮದ್ವೆ ಆಗಿದ್ಯಾ? ಇಲ್ಲ ಗುರುಜಿ ಅವರೇ. ಈಗ ನಿಮ್ಗೆ ಗಂಡ್ ಮಕ್ಳಿದ್ಯಾ? ಮಗ ಇದ್ದಾನೊಬ್ಬ. ನೀವೊಂದ್ಸರಿ ನಿಮ್ ತಂದೆ ಇದ್ದಾರಾ? ಇಲ್ಲ, ತೀರೋಗಿದ್ದಾರೆ ಗುರುಜಿ. ನೀವೊಂದ್ಸಲಿ ಶ್ರೀರಂಗಪಟ್ಟಣನೋ ಅಥವಾ ಗೋಕರ್ಣನೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾರಾಯಣ ಬಲಿ ಒಂದ್ ಮಾಡಿಸಿ. ನಾರಾಯಣ ಬಲಿ ಅದನ್ನ ಸಂಕ್ಷಿಪ್ತವಾಗಿ ಶೀಘ್ರವಾಗಿ ನೀವು ಮಾಡಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಇರತಕ್ಕಂಥ ಪಿತೃದೋಷ ಅನ್ನೋದು ನಿವಾರಣೆ ಆಗುತ್ತೆ. ಖಂಡಿತವಾಗ್ಲೂ ಅಲ್ಲ. ಅದಾದ ನಂತರ ನಿಮ್ ಜೀವನದಲ್ಲಿ ಆರ್ಥಿಕ ಸ್ಥಿತಿ, ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ಮಕ್ಕಳಿಂದನೂ ನೆಮ್ಮದಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಯಾರಿಂದನೂ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ 32 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಮೊದಲು ನವಗ್ರಹ ಗುರುಗಳಿಗೆ ಹೋಗಿ ನವಗ್ರಹ 9 ಪ್ರದಕ್ಷಿಣೆ, ಅಪ್ರದಕ್ಷಿಣೆ 2 ಮಾಡ್ಕೊಂಡು ನಂತರ ಕೈ ಕಾಲನ್ನ ತೊಳ್ಕೊಂಡು ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಎಲ್ಲರೂ ದೇವರ ದರ್ಶನ ಮಾಡ್ಕೊಂಡು ನವಗ್ರಹ ಮಾಡ್ತಾರೆ. ನೀವು ನವಗ್ರಹವನ್ನ ಸುತ್ತಿ ನಂತರ ದೇವರ ದರ್ಶನ ಮಾಡ್ಕೊಂಡು ನೀವು ಬರ್ಬೇಕಾಗತ್ತೆ. ಈ ರೀತಿ 32 ದಿನಗಳ ಕಾಲ ಸತತವಾಗಿ ನೀವು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಶುಭಗಳು ಏನಿದೆ, ಶುಭಗ್ರಹಗಳ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಪೂರ್ವಾಜಿತ ಕರ್ಮಫಲ ದೂರ ಆಗುತ್ತೆ. ಪಿತೃಗಳಿಂದ ಬಂದಿರತಕ್ಕಂಥ ಕರ್ಮಫಲ ನಶಿಸಿ ಹೋಗುತ್ತೆ. ಇದನ್ನ ಮಾನಸಿಕ, ಆರ್ಥಿಕ, ದೈಹಿಕ ಎಲ್ಲದರಲ್ಲೂ ಸಂತೃಪ್ತಿಯಾಗತ್ತೆ. ನಿಮ್ಮ ಜೀವನ ಎಲ್ಲವೂ ಮಂಗಳವಾಗಲಿ, ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.